ಬೋಗ್ಸಾದ್ಮೇಲೆ ಇವಾಗ ನೀವು ಒಳ್ಳೆಯದನ್ನು ಮಾಡಿ ಒಳ್ಳೆಯದು ತಿಳ್ಕೊಂಡು ಅದರಲ್ಲಿ ಇರೋದಕ್ಕೆ ಬಂದಿದೆ. ಮಾಡೋ ದೇಹದಲ್ಲಿ ನೀನು ಮಾಡಬೇಕಾದ ಕರ್ತವ್ಯ ತುಂಬ ಇದೆ. ಯಾಕೆಂದರೆ ನೀನು ಅನಾದಿ ಕಾಲದಿಂದ ಹುಟ್ಟುತ್ತಾ ಇದೆಯಾ, ಸಾಯ್ತಾ ಇದೆಯಾ, ಬರ್ತಾ ಇದೆಯಾ, ಹೋಗ್ತಾ ಇದೆಯಾ. ಏನು ಪ್ರಯೋಜನ ಬಂತು? ನೀನು ಬಂದಿದ್ದಕ್ಕೆ ಏನು ಪ್ರಯೋಜನ ಇಲ್ಲ. ಯಾಕೆ ಬಿಟ್ಟೋಗೋದಕ್ಕೆ ಎಲ್ಲದಕ್ಕೂ ಒದ್ದಾಡ್ತಾ ಇದ್ದೀವಿ. ಬೆಳಗ್ಗೆ ಎದ್ದ ತಕ್ಷಣದಿಂದ ಸಾಯಂಕಾಲ ಮಲಗೋ ತನಕ ಬಿಟ್ಟೋಗೋದಕ್ಕೆ ಒದ್ದಾಡ್ತಾ ಇದ್ದೀವಿ. ನಾವು ಅದರಲ್ಲೇ ಇರಬೇಕು. ನಾನು ಸಂಪಾದನೆ ಮಾಡ್ತಾ ಇದ್ದೀವಿ, ತುಂಬ ಕೂಡಾಕ್ಬಿಟ್ಟು ನನ್ನ ಮಕ್ಕಳಿಗೆ ಮಕ್ಕಳಿಗೆ ಎಲ್ಲರಿಗೂ ಸಂಪಾದನೆ ಮಾಡಬೇಕು ಅಂತ ನೋಡ್ತಾ ಇದ್ವಾರೆ. ಪ್ರತಿಯೊಂದು ನೀನು ದುಡ್ಡು ತಿಂದ ಕಾಸು ಎಲ್ಲ ಇಲ್ಲೇ ಇರುತ್ತಪ್ಪ. ನೀನು ದೇಹಾನೇ ಇಲ್ಲಿ ನೀನು ಬಿಟ್ಟು ಹೋಗುವಾಗ ಮತ್ತೇನಪ್ಪ ತಗೊಂಡೋಗ್ತೀಯಾ ಅಂತೇಳಿ ಅದಕ್ಕೋಸ್ಕರ ಹೇಳ್ತಾರೆ, ಮನುಷ್ಯ ಜನ್ಮ ದುರ್ಲಭ ಬಹುರಿನ ದುಡ್ಡಿ ಪಕ್ಕ ಬರೋದು ಗಿರಿಬರ ಬಹುರಿನಲ್ಲಾಗ್ಯದಾರ ಅಂತಂದ್ರೆ ಮನುಷ್ಯ ಜನ್ಮ ಬರೋದೇ ದುರ್ಲಭವಾಗಿ ಬಂದಿದೆ. ನೀನು ಅದನ್ನ ಒಳ್ಳೇದಕ್ಕೆ ಉಪಯೋಗಿಸ್ತಾ ಇಲ್ಲ. ಯಾಕೆಂದ್ರೆ ಗಿಡದಲ್ಲಿ ಹಣ್ಣಾಗಿ ಹಣ್ಣು ಹೂವಾಗಿ ಕಾಯಾಗಿ ಕಾಯಿ ಹಣ್ಣಾಗಿ ಕೆಳಗೆ ಉದುರಿದ್ರೆ ಮತ್ತೆ ಅದು ಹೋಗಿ ಗಿಡಕ್ಕೆ ಹೋಗಿ ಸೇರೋದಿಲ್ಲ. ಅದೇ ಥರ ಈ ಮಾನವ ದೇಹ ಬಂದರೆ, ಮಾನವ ದೇಹದಲ್ಲಿ ನಾವು ಬಂದ ತಕ್ಷಣವೇ ಚಿಕ್ಕವರು ದೊಡ್ಡವರು ಮತ್ತೆ ವಯಸ್ಸಾದವರಿಂದ ಮುದುಕರಾಗಿ ದೇಹ ಬಿಟ್ಬಿಡ್ತೀವಿ. ಮತ್ತೆ ತಿರ್ಗ ಮಾನವ ದೇಹಕ್ಕೆ ಬರಬೇಕಾದ್ರೆ ಕಷ್ಟ ಆಗುತ್ತದೆ. ಅದಕ್ಕೋಸ್ಕರ ಈ ಮಾನವ ದೇಹದಲ್ಲಿ ಬಂದಿರುವಾಗ ನಾವು ತನ್ನನ್ನು ತಾನು ತಿಳ್ಕೋಬೇಕು, ಗುರುಗಳ ಹತ್ರ ಹೋಗ್ಬೇಕು. ಪ್ರತಿಯೊಬ್ಬರು ಮಾನವ ದೇಹದಲ್ಲಿ ಬಂದವರು ಪ್ರತಿಯೊಬ್ಬರು ಗುರುವಿನ ಮಾಡಬೇಕು. ಗುರು ಮಾಡಿದ್ರೆ ಆ ಗುರು ತಿಳಿಸ್ಬಿಟ್ಟು ಅಂತ ವಾಕ್ಯಗಳನ್ನು ನಾವು ಪರಿಪಾಲನೆ ಮಾಡಿಕೊಂಡು ನಮ್ಮ ಅಂತಃಕರಣದಲ್ಲಿ ನಾವು ನೆನೆಸ್ಕೊಂಡು ನಮ್ಮ ಶಾಶ್ವತವಾದಂಥ ಸುಖ ಯಾವಾಗಲೂ ಇರುತ್ತೆ. ಇವಾಗ ದುಡ್ಡು ಕಾರಣ ನಮಗೆ ಸ್ವಲ್ಪ ಗೊತ್ತಿರುತ್ತೆ, ಅದು ಯಾವಾಗಲೂ ಇರೋದಲ್ಲ, ಅದು ಬಿಟ್ಟೋಗರ್ತದೆ. ನಾವೇನು ಮಾಡಬೇಕು? ನಾವು ಶಾಶ್ವತವಾಗಿರುವಂಥ ಸುಖನ ಉಪಯೋಗಿಸ್ಕೊಂಡು ನಮ್ಮ ಜೀವನನ ಧನ್ಯ ಮಾಡ್ಕೋಬೇಕು. ಅದರ ಸಲುವಾಗಿ ನಾವು ಇಲ್ಲಿ ಬಂದಿದ್ದೀವಿ, ಮಾನವ ದೇಹ ತಗೊಂಡು ಬಂದಿದ್ದೀವಿ. ಇದರಲ್ಲಿ ಬೇಡ ಗುಣ ಬೇಡ. ಅಂದರೆ ನಿನ್ನ ಗುಣ ಒಳ್ಳೇದಪ್ಪ, ನೀನು ಬಂದಿರೋನು ನೀನು ಕೆಟ್ಟ ಗುಣ ತಗೊಂಡು ಬಂದಿಲ್ಲ. ಆದರೆ ನಿನ್ನ ಆತ್ಮದಲ್ಲಿ ಹಿಂದಿನ ಜನ್ಮದ ಪ್ರಾರಬ್ಧ ಕರ್ಮ ತುಂಬಿದೆ. ಅದರಲ್ಲಿ ಒಳ್ಳೆಯದು ಕೆಟ್ಟದ್ದು ಎಲ್ಲ ಇದೆ. ಯಾವುದು ಒಳ್ಳೇದಿದೆ? ಇಚ್ಛೆ ಆಸೆ ಕೋರಿಕೆಗಳೆಲ್ಲ ತುಂಬ್ಕೊಂಡು ಬಂದಿದೆಯಪ್ಪ ನೀನು. ಅದನ್ನು ಬಿಡಿಸ್ಕೊ. ನೀನು ಓದಿ ಅದರಿಂದ ಬಂದಿರೋದನ್ನು ಬಿಡಿಸ್ಕೊ. ಯಾಕಂದ್ರೆ ಮಾನವ ದೇಹದಲ್ಲಿ ಬಂದ್ಮೇಲೆ ಪ್ರಾಣಿದು ಪಕ್ಷಿದು ಕ್ರಿಮಿ ಕೀಟಾದಿಗಳು ಎಲ್ಲದಕ್ಕೂ ಕೆಲ್ಸಕ್ಕೆ ಬರುತ್ತೆ. ಯಾವುದು ಕೆಲ್ಸಕ್ಕೆ ಬರುತ್ತೆ? ಚರ್ಮ, ಪ್ರತಿಯೊಂದು ಮೂಳೆ, ಮಾಂಸ ಎಲ್ಲರೂ ಕೆಲ್ಸಕ್ಕೆ ಬರುತ್ತೆ ಪ್ರಾಣಿಗಳಾದ್ರೆ. ಮನುಷ್ಯಂದಾದ್ರೆ ಏನಾದರೂ ಕೆಲ್ಸಕ್ಕೆ ಬರುತ್ತೇನಪ್ಪ? ಏನು ಕೆಲ್ಸಕ್ಕೆ ಬರೋದಿಲ್ಲ. ಆದ್ರಿಂದ ನೀನು ಬಂದಿರೋದು ನಿನ್ನ ಕರ್ಮ ಬಿಡಿಸ್ಕೊಳ್ಳೋದಕ್ಕೆ. ತಾಯಿ ಗರ್ಭದಲ್ಲಿ ಶಪಥ ಮಾಡಿ ಬಂದಿದ್ಯಾ ನೀನು. ನಾನು ಮತ್ತೆ ತಾಯಿ ಗರ್ಭಕ್ಕೆ ಬರಲ್ಲ, ಇವಾಗ ಬಂದಿದ್ದೀನಿ, ಮತ್ತೆ ಬರೋದಿಲ್ಲ, ನಾನು ಬಿಡಿಸ್ಕೊಳ್ಳೋ ಸಲುವಾಗಿ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಬಂದಿದ್ಯಾ ನೀನು ಬಂದಿರೋದನ್ನ ಬಿಟ್ಬಿಟ್ಟು ಮಾಯೆಯಲ್ಲಿ ಬಿಟ್ಟು, ಮರುವೆಯಲ್ಲಿ ಬಿಟ್ಟು, ಅಜ್ಞಾನದಲ್ಲಿ ಬಿದ್ದು ನೀನು ಪ್ರತಿಯೊಂದು ಇಚ್ಛೆ ಕೋರಿಕೆ ಆಸೆಗಳಲ್ಲಿ ಬಿಟ್ಟು ಅದರಲ್ಲಿ ನೀನು ಅದು ಬೇಕು ಇದು ಬೇಕು ಅಂತ ಅಂತ ತುಂಬಿಕೊಂಡು ನೀನು ಮನಸ್ಸಿಂದು ಬೇಕು ಅನ್ನೋ ತುಂಬಿಕೊಂಡು ನೀವು ಒದ್ದಾಡ್ತಾ ಇದೆಯೇ ಹೊರತು ನಿನ್ನ ಸ್ವರೂಪನ ನೀನು ತಿಳ್ಕೊಳ್ಳಿಲ್ಲ, ಬಂದಿದ್ದಕ್ಕೆ ಸಾರ್ಥಕ ಆಗಲಿಲ್ಲ. ಯಾಕೆಂದರೆ ಈಗ ಪಶುಗಳದು ಅದ್ರ ಚರ್ಮ ಒಡವೆ ಮಾಡ್ತಾರೆ, ಪರಸು ಮಾಡ್ತಾರೆ, ಚಪ್ಪಲಿ ಮಾಡ್ತಾರೆ, ಕೋಟ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ನೀನೇ ಏನಾದರೂ ಒಂಚೂರು ಕೆಲ್ಸಕ್ಕೆ ಬರುತ್ತಾ? ಏನಿಲ್ಲ. ಯಾಕೆಂದರೆ ಈ ಸತ್ತೋದಾಗ ಎಣ ತಗೊಂಡು ಹೋಗ್ತಾ ಇದ್ರೆ ಏನೋ ಮರ್ತ್ಬಿಟ್ಟು ಬಂದಿರ್ತಾರೆ ಯಾರಾದ್ರು. ಇಲ್ಲೊಂದು ಸ್ವಲ್ಪ ತಿಡ್ತೀನಿ ಎಣನ, ಏನೋ ತಗೊಂಡು ಬರ್ತೀನಿ ಅಂತಂದ್ರೆ ಯಾರು ಬಾಗಿಲು ಮುಂದೆ ಬಿಡಿಸ್ಕೊಂತಾರ? ಏನಾದ್ರು ಕೆಲ್ಸಕ್ಕೆ ಬರುತ್ತಾ ಇದ್ರು? ಈ ಶರೀರ ಏನಕ್ಕೂ ಕೆಲ್ಸಕ್ಕೆ ಬರಲ್ಲ. ಅದರಲ್ಲಿರುವಂಥ ಚೈತನ್ಯ ಸ್ವರೂಪನಾದ ನೀನಿದ್ರೆ ಪ್ರತಿಯೊಂದಕ್ಕೂ ಚೈತನ್ಯ ಸ್ವರೂಪನಾದ ನೀನಿದ್ರೆ ಹೊರತು ಕೆಲ್ಸಕ್ಕೆ ಬರುತ್ತೆ ಹೊರತು ಈ ಶರೀರ ಜೀವನ ಬಿಟ್ಟು ಮತ್ತೆ ಏನಕ್ಕೂ ಕೆಲ್ಸಕ್ಕೆ ಬರಲ್ಲ. ಒಂದು ದಿವಸ ಬಿಟ್ಟು ಎರಡನೇ ದಿವಸ ಬಿಟ್ಟು ಇವತ್ತು ಸತ್ರೆ ನಾಳೆ ಮಧ್ಯಾಹ್ನದ ವಾಸನೆ ಬಂದ್ಬಿಡುತ್ತೆ. ಯಾವುದು? ಇದರಲ್ಲಿರೋ ಹೊಲಸಂಥದ್ದು. ನಾವು ಇದನ್ನೇ ತಗೊಂಡು ದೇಹ ಮಾಡ್ಕೊಂಡು ಬಂದಿರೋದು ಬಿಟ್ಟು ನೀನು ಯಾವ ದೇವರು ತಂದು ಹಾಕೋದಿಲ್ಲ ನಮ್ಮ ಹೊಟ್ಟೆ ಒಳಗೆ. ನಾವು ಪಾಪ ಕರ್ಮಗಳು ಪುಣ್ಯ ಕರ್ಮ
ನಾವು ಮಾಡಿರೋದು ತಾಯಿ ಗರ್ಭಕ್ಕೆ ಹೋಗಿ ಅಲ್ಲಿ ಪಂಚಭೂತಗಳು ತಗೊಂಡು ಶರೀರ ಮಾಡಿಕೊಂಡೆ ನಾವು ಇದನ್ನು ತಯಾರು ಮಾಡ್ಕೊಂಡು ಬಂದಿದ್ದೀವಿ ಹೊರತು ನಾವು ತಿರ್ಗಾ ಶರೀರ ಅವನಿಗೆ ಹೆಂಗೆ ಬೇಕು ಅವನು ಹೆಣ್ಣೋ ಗಂಡೋ ಸಣ್ಣೋ ಯಾವುದೋ ಒಂದು ಅವನಿಗೆ ಬೇಕಾಗಿರೋದು ಅವ್ನು ತಗೊಂಡು ಬಂದಿರೋದೇ ಹೊರತು ಅದು ಯಾವ ದೇವರು ಹೆಣ್ಣು ಬರ್ದಿರ್ತಿರಲ್ಲ ಗಂಡು ಬರ್ದಿರ್ತಿರಲ್ಲ ಯಾರು ಗಂಡು ಆಗೋದಿಲ್ಲ ಹೆಣ್ಣು ಆಗೋದಿಲ್ಲ ಅವನ ಕರ್ಮದ ಪ್ರಾರಬ್ಧದ ಫಲವಾಗಿ ಅವನೇ ದೇಹ ಮಾಡ್ಕೊಳ್ತಾನೆ ತಾಯಿ ಗರ್ಭದಲ್ಲಿ. ಅಲ್ಲಿ ಎಲ್ಲ ಇರುತ್ತೆ, ನೀರು ಇರುತ್ತೆ, ಬೆಂಕಿ ಇರುತ್ತೆ, ಪಂಚಭೂತಗಳನ್ನ ವಾಯು ಇರುತ್ತೆ, ಎಲ್ಲ ಇರುತ್ತೆ. ಅಲ್ಲಿರುತ್ತೆ ಆಕಾಶ ಒಂದಿರೋದಿಲ್ಲ. ಆಕಾಶ ಅಂದರೆ ಮೇಲಿರುತ್ತೆ ಆಕಾಶ. ಈ ಪ್ರತಿಯೊಂದು ತೊಳು ದೇಹದಲ್ಲಿ ಎಲ್ಲ ಪಂಚಭೂತಗಳು ತಗೊಂಡು ಶರೀರ ಮಾಡ್ಕೊಂಡು ಬಂದು ಹೋಗಿಸ್ತಾರೆ ಹೊರತು ಇದಕ್ಕೆ ನನ್ನದು ನನ್ನ ಮನೆ ನನ್ನ ಹೆಂಡತಿ ನನ್ನ ಶರೀರ ನಾನು ಅಂತ ಹೇಳ್ಬಿಟ್ಟು ಹೊರತಾಡಿ ನಾವು ಅನುಭವಿಸ್ತಾ ಇದ್ದೀವಿ ಹೊರತು ಅದನ್ನ ಏನು ಪ್ರಯೋಜನ ಬರಲ್ಲ. ಯಾರಾದರೆ ಗುರುವಿನಲ್ಲಿ ಬಂದು ತನ್ನ ಸ್ವರೂಪನ ತಾನು ತಿಳ್ಕೊಂಡು ಮುಗ್ಧರಾದರೆ ಅದು ಸ್ವರೂಪ ಕೆಲಸಕ್ಕೆ ಬರುತ್ತೆ ಹೊರತು ನೀವು ಇಲ್ಲಾಂದರೆ ಹುಟ್ಟಿದವರು ಸಾಯ್ತಾಯಿದ್ರು ಇದೇ ಕೆಲಸಕ್ಕೆ ಬರ್ತಾ ಇರುತ್ತೆ. ನೀನು ಮತ್ತೆ ತಾಯಿ ಗರ್ಭಕ್ಕೆ ಬರಬಾರ್ದು ಅಂದರೆ ನಿನ್ನನ್ನು ನೀನು ತಿಳ್ಕೊಂಡು ನಿನ್ನೆ ಸ್ವರೂಪದಲ್ಲಿ ನೀನು ಇಟ್ಕೊಂಡ್ರೆ ಮುಕ್ತನಾಗ್ತೀಯ ಅಂತ ಹೇಳ್ಬಿಟ್ಟು ಸದ್ಗುರು ಕಬೀರ್ ಸಾಹೇಬರು ಹೇಳ್ತಾರೆ, ಬೋಲಿಗೆ ಶ್ರೀ ಸದ್ಗುರು ದೇವತಿ ಜೈ ಸಾಹೇಬ್ ಬಂದಿದೆ ಸರ್. बोलिए श्री सत्यनामादि कबीर साहेब की जय, सद्गुरु श्री हनुमान साहेब की जय, गुरु माता जी की जय, महंत जगन्नाथ साहेब की जय, सर्व संत महंत को जय. ಒಂದು ಭಜನೆ ಹೇಳೋಣ. ಏನಮ್ಮ ಅದೇ ಅವರು ಹೇಳಿದ್ದೀನಿ ಅವರಿಗೆ. अवगुरुदेव दर्शन दीजो, अवगुरुदेव दर्शन दीजो, तुम्ही हो ज्ञान प्रदाता, तुम्ही हो ज्ञान प्रदाता. अवगुरुदेव दर्शन दीजो, दर्शन दीजो, तुम्ही हो ज्ञान प्रदाता, तुम्ही हो ज्ञान प्रदाता. तुम्ही हो ब्रह्मा, तुम्ही हो विष्णु, तुम्ही हो ब्रह्मा, तुम्ही हो विष्णु, तुम्ही हो शंकर रूपा, तुम्ही हो शंकर रूपा. अवगुरुदेव दर्शन दीजो, अवगुरुदेव दर्शन दीजो, तुम्ही हो ज्ञान प्रदाता, तुम्ही हो ज्ञान प्रदाता. सृष्टि स्थिति लय की साक्षी तुम्ही हो, सृष्टि स्थिति लय की साक्षी तुम्ही हो, तुम्ही हो चेतन रूपा, तुम्ही हो चेतन रूपा. अवगुरुदेव दर्शन दीजो, अवगुरुदेव दर्शन दीजो, तुम्ही हो ज्ञान प्रदाता, तुम्ही हो ज्ञान प्रदाता. अनाथनाथ दीन बंधु, अनाथनाथ दीन बंधु, तुम्ही हो आनंद रूपा, तुम्ही हो आनंद रूपा. अवगुरुदेव
हो ज्ञानप्रदाताम् अज्ञाननाशकं शरणसंरक्षकम् अज्ञाननाशकं शरणसंरक्षकम् आत्मज्ञानप्रदाता आत्मज्ञानप्रदाता अवगुरुदेव दर्शन दीजो अवगुरुदेव दर्शन दीजो तुमी हो ज्ञानप्रदाता तुमी हो ज्ञानप्रदाता तिष्ठति ज्ञानरूपं नररूपं कबीरभो वासनाचाल सर्वत्रं ज्ञानदृष्टिविनश्यति तं कबीरं महावन्दे ज्ञानीनामधिकभवः जड अध्यासमहावन्दनां बोधज्ञानविमुच्यते नमोऽस्तु ते कबीरस्य साधुवृन्दनमोऽस्तु ते गोस्वामी धर्मदासस्य वन्दनं च पुनः पुनः। बोलिए श्री सत्यनामादि कबीर साहेब की जय। पंत श्री अर्धनाम साहेब की जय। पूज्य धर्माधिकारी साहेब की जय। सद्गुरु श्री हनुमान साहेब की जय। गुरु माता जी की जय। सर्व संत महंत की जय। ಆತ್ಮಬಂಧುಗಳೇ, ಕಬೀರ್ನ ಒಂದು ಸಾಕಿಯನ್ನು ಇವತ್ತು ವಿಚಾರ ಮಾಡೋಣ. ರತನ್ ಕಾ ಜತನ್ ಕರೋ ಮಾಂಡಿ ಕಾ ಸಿಂಗಾರ್ ಆಯಾ ಕಬೀರ ಫಿರ್ ಗಯಾ ಜೂಟಾ ಆಯಾ ಅಂಕಾರ. ಇದರ ಅರ್ಥ ಹೇಳ್ತಾ ಇದ್ದಾರೆ, ರತನ್ ಕಾ ಜತನ್ ಕರೋ, ನಾವು ರತ್ನವನ್ನು ಎಷ್ಟು ಜೋಪಾನವಾಗಿ ನಾವು ಇಟ್ಕೊಳ್ತೀವಿ, ಅದೇ ರೀತಿಯಾಗಿ ಈ ರತ್ನ ಅಂದರೆ ಈ ಮಾನವ ಶರೀರ ಅನ್ನೋದು ರತ್ನ ಇದ್ದ ಹಾಗೆ. ಮಾನವ ಶರೀರ ಅದು ರತ್ನ ಇದ್ದ ಹಾಗೆ. ರತ್ನ ಯಾವಾಗೋ ಒಂದು ಸಮಯದಲ್ಲಿ ಸಿಗೋದು. ಅದೇ ರೀತಿಯಾಗಿ ನಮಗೆ ಪುಣ್ಯ ಫಲದಿಂದ ಮಾನವ ಶರೀರ ಸಿಕ್ಕಿದೆ ಮತ್ತು ನಮ್ಮ ಸ್ವರೂಪಕ್ಕೂ ರತ್ನ ಅಂತ ಹೇಳ್ಬಿಟ್ರು. ಸ್ವರೂಪಕ್ಕೂ ರತ್ನ ಅಂತ ಹೇಳಿದ್ರು. ಈ ಮಾನವ ಶರೀರ ಕೆಲವು ದಿನಗಳು ಮಾತ್ರ ಇರ್ತಾವಪ್ಪ. ಇದನ್ನು ಯುಕ್ತಿಯಿಂದ ಜೋಪಾನವಾಗಿ, ಬುದ್ಧಿವಂತಿಕೆಯಿಂದ ಜೋಪಾನವಾಗಿ ನಡೆಸ್ಕೊಂಡು ಹೋಗು. ಆದರೆ ಸಾಕಷ್ಟು ಜನ ಯೌವನದಲ್ಲಿ ದುರ್ವ್ಯವಹಾರಗಳನ್ನು ಮಾಡ್ತಾ ತಮ್ಮ ಶರೀರವನ್ನು ನಾಶ ಮಾಡಿಕೊಳ್ತಾರೆ. ಅದಕ್ಕೇನೆ ರತನ್ ಕಾ ಜತನ್ ಕರೋ. ಯತ್ನ ಅಂತಂದರೆ ಉಪಾಯ, ಸಾಧನ, ಇವುಗಳಿಂದ ಈ ಶರೀರವನ್ನು ಕಾಪಾಡಿಕೊಂಡು ಹೋಗು. ಬಹಳ ಕಡಿಮೆ ಅವಧಿ ಶರೀರಕ್ಕೆ ಇರೋದು ಆಯುಷ್ಯು. ಈ ಶರೀರವನ್ನು ಅಂದರೆ ಇಂದ್ರಿಯಗಳನ್ನು ಮನಸ್ಸಿನ ಕೈಗೆ ಕೊಡಬೇಡಿ. ನಿಮ್ಮ ಮನಸ್ಸು, ನಮ್ಮೆಲ್ಲರ ಮನಸ್ಸು ಶರೀರವನ್ನು, ಇಂದ್ರಿಯಗಳನ್ನು ಭೋಗದ ವಸ್ತುಗಳ ಕಡೆ ತೆಗೆದುಕೊಂಡು ಹೋಗಿ ದೇಹವನ್ನು ನಾಶ ಮಾಡಿಬಿಡುತ್ತೆ, ಬುದ್ಧಿಯನ್ನು ನಾಶ ಮಾಡುತ್ತೆ. ದೇಹ ಮತ್ತು ಬುದ್ಧಿ ನಾಶ ಆದಮೇಲೆ ಮನುಷ್ಯ ಇದ್ರೂ ಸಹ ಅವನು ಹೆಣದಂತೆ, ಏನು ಕೆಲಸ ಮಾಡೋಕ್ಕೆ ಪ್ರಯೋಜನ ಬರೋದಿಲ್ಲ. ಹಾಗಾಗಿ ನಿಮ್ಮ ಬುದ್ಧಿಯನ್ನು, ನಿಮ್ಮ ಮನಸ್ಸನ್ನು, ನಿಮ್ಮ ಇಂದ್ರಿಯಗಳನ್ನು ಸಾಧನೆಯ ಮಾರ್ಗದಲ್ಲಿ ತೆಗೆದುಕೊಂಡು ಹೋಗಿ. ಸಾಧನೆಯ ಮಾರ್ಗದಲ್ಲಿ ಯಾಕೆ ತೆಗೆದುಕೊಂಡು ಹೋಗಬೇಕು ಅಂತಂದರೆ, ಈ ಮಾನವ ಶರೀರದಲ್ಲಿ ಮಾತ್ರ ಬಿಡುಗಡೆ ಆಗೋದಕ್ಕೆ ಸಾಧ್ಯ ಹುಟ್ಟು ಸಾವಳ ಬಂಧನದಿಂದ.
ಬೇರೆ ದೇಹಗಳಲ್ಲಿ ಸಾಧ್ಯ ಇಲ್ಲ. ಬೇರೆ ದೇಹಗಳಲ್ಲಿ ಸಾಧ್ಯ ಇಲ್ಲ. ಹಾಗಾಗಿ ಈ ಮಾನವ ದೇಹದಲ್ಲಿ ಬಂದಿರತಕ್ಕಂಥ ಈ ಮನುಷ್ಯ ಜನ್ಮವನ್ನು, ಇದರಲ್ಲಿರ್ತಕ್ಕಂಥ ಮನಸ್ಸನ್ನು, ಬುದ್ಧಿಯನ್ನು ಕಾಮ, ಕ್ರೋಧ, ಲೋಭ, ಮೋಹ ಇವುಗಳಿಗೆ ಒಳಪಡಿಸದೆ, ಅಂದರೆ ಅತಿಯಾಗಿ ಒಳಪಡಿಸದೆ, ಕಾಮ ಅಂದರೆ ಬಯಕೆ, ಅತಿಯಾದ ಇಚ್ಛೆಗಳಿಗೆ ಒಳಪಡಿಸಿದೆ, ಮೋಹಕ್ಕೆ ಒಳಗಾಗದೆ, ಲೋಹಕ್ಕೆ ಒಳಗಾಗದೆ ಎಚ್ಚರಿಕೆಯಿಂದ ನಡೆಸ್ಕೊಂಡೋಗಿ ಈ ದೇಹವನ್ನು. ಈ ದೇಹದ ಆಯುಸ್ಸು ಕ್ಷಣಿಕ. ಹಾಗಾದರೆ ನಾವು ಸಾಕಷ್ಟು ದಿವಸದಿಂದ ಇದ್ದೀವಲ್ಲ. ಬೇರೆಯವ್ರದ್ದು ಉದಾಹರಣೆ ಕೊಟ್ಟು ಹೇಳ್ತಾ ಇರ್ತಾರೆ. ಏನೋ ಬೇರೆಯವರೆಲ್ಲ ಜವಾನ ಯೌವನದಲ್ಲೇ ಹೊರಟೋಗ್ತಾ ಇದ್ದಾರೆ, ಮಗುವಾಗಿದ್ದಾಗ ಹೊರಟಾಗ್ತಾ ಇದ್ದಾರೆ, ಬಾಲ್ಯದಲ್ಲಿ ಹೊರಟೋಗ್ತಾರೆ, ಕೌಮಾರದಲ್ಲಿ ಹೊರಟೋಗ್ತಾರೆ. ನಿಂದು ಪುಣ್ಯ ಚೆನ್ನಾಗಿದೆ, ಏನೋ ಇದೆಯಾ ಇಲ್ಲಿವರೆಗೂ, ಮುಂದೇನೂ ಇರ್ತೀಯ. ಆದರೆ ಅದನ್ನು ಎಚ್ಚರಿಕೆಯಿಂದ ತೆಗೆದುಕೊಂಡು ಹೋಗು. ವಿವೇಕವನ್ನು ಪಡ್ಕೊಂಡೋಗು. ವಿವೇಕ ಶೂನ್ಯನಾಗಬೇಡ, ಮೂರ್ಖನಾಗಬೇಡ. ಕೊನೆಗಾಲದಲ್ಲಿ ಪಶ್ಚಾತ್ತಾಪ ಪಡ್ತೀಯ, ವೃದ್ಧಾಪ್ಯದಲ್ಲಿ ಪಶ್ಚಾತ್ತಾಪ ಪಡ್ತೀಯ, ರೋಗ ರುಜಿನಕ್ಕೆ ಒಳಗಾಗಿ. ಹಾಗಾಗಿ ಇದನ್ನು ಅತಿಯಾದ ಇಚ್ಛೆಗೆ ಒಳಪಡದೆ, ಕ್ರೋಧಕ್ಕೆ ಒಳಪಡಿಸದೆ, ರಾಗದ್ವೇಷಾದಿಗಳಿಗೆ, ಮೋಹಕ್ಕೆ ಒಳಪಡಿಸದೆ ಇದನ್ನು ಎಚ್ಚರಿಕೆಯಿಂದ ತೆಗೆದುಕೊಂಡು ಹೋಗು. ಅವುಗಳ ಜೊತೆ ಹೋದರೆ ನಿನ್ನ ಮನಸ್ಸು ಮಲಿನತೆಯಿಂದ ಆಗುತ್ತೆ, ದೇಹ ಕ್ಷೀಣವಾಗುತ್ತೆ, ಮನಸ್ಸಿನಲ್ಲಿ ಅಶಾಂತಿ ಉಂಟಾಗುತ್ತೆ. ಇವೆಲ್ಲರ ಪರಿಣಾಮ ಮತ್ತೆ ಮತ್ತೆ ಹುಟ್ಟುತ್ತಾ ಸಾಯ್ತಾ ಇರ್ತೀಯ. ನೀನು ಮತ್ತೆ ಮತ್ತೆ ಹುಟ್ಟುತ್ತಾ ಸಾಯ್ತಾ ಇರ್ತೀಯ. ಆದ್ದರಿಂದ ನೀನು ಒಂದು ರತ್ನವನ್ನು ಯಾವ ರೀತಿ ಜೋಪಾನವಾಗಿ ಇಟ್ಕೊಳ್ತೀಯೋ ಅದೇ ರೀತಿಯಾಗಿ ಈ ದೇಹವನ್ನು ಜೋಪಾನವಾಗಿ ಇಟ್ಕೊಂಡು ಈ ದೇಹವನ್ನು, ಜ್ಞಾನೇಂದ್ರಿಯಗಳನ್ನು ಸಾಧನ ಸಂಯಮದಲ್ಲಿ ನಡೆಸ್ಕೊಂಡೋಗು. ಆಗ ನಿನ್ನ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಈಗಲೂ ಶಾಂತಿ ಸಿಗುತ್ತೆ ನೀನು ಆ ರೀತಿ ನಡೆಸ್ಕೊಂಡು ಹೋದರೆ. ಹೇಳ್ತಾರೆ ಆಜವರು ಹಾಗೆ ಸದಾ ಕೇಳಿಯೇ ಪರಮ ಶಾಂತಿ. ಈಗಲೂ ಶಾಂತಿ ಸಿಗುತ್ತೆ ಬದುಕಿರವಾಲು. ನಿನ್ನ ದೇಹ ನಾಶವಾದವಾಗ ಬಳಿಕನೂ ನನಗೆ ಪರಮ ಪವಿತ್ರವಾದ ಶಾಂತಿ ಸಿಗುತ್ತೆ. ಆದ್ದರಿಂದ ನಿನ್ನ ಇಂದ್ರಿಯಗಳನ್ನು, ಮನಸ್ಸನ್ನು, ಬುದ್ಧಿಯನ್ನು ಉಪಾಯವಾಗಿ ಸಂಯಮದಿಂದ ಇಟ್ಟುಕೋ. ಇದನ್ನು ಆವೇಶಕ್ಕೆ ಒಳಪಡಿಸಬೇಡ. ಈ ಮನಸ್ಸನ್ನು, ಈ ಬುದ್ಧಿಯನ್ನು ಉದ್ವೇಗಕ್ಕೆ ಒಳಪಡಿಸಬೇಡ. ಮತ್ತು ಇದರಲ್ಲಿ ಜೀವರೂಪಿಯಿಂದ ರತ್ನ ಇದ್ದಾನೆ, ಅದನ್ನು ತಿಳಿಯುವಂತನಾಗು, ಸ್ವರೂಪವನ್ನು ತಿಳಿಯುವಂತನಾಗು. ಅದೇ ಮೂಲ. ಆ ಒಂದು ನಿನ್ನ ಸ್ವರೂಪವನ್ನು, ನಿನ್ನ ಆತ್ಮವನ್ನು, ನಿನ್ನ ಚೈತನ್ಯವನ್ನು ನೀನು ತಿಳಿದ್ರೆ ನೀನು ಬಿಡುಗಡೆ ಆಗ್ತೀಯಪ್ಪ. ಆ ಚೈತನ್ಯ ಶುದ್ಧನು, ಬುದ್ಧನು ಅಂದರೆ ಸ್ವಚ್ಛವಾಗಿದ್ದಾನೆ, ಶುದ್ಧನಾಗಿದ್ದಾನೆ, ಜ್ಞಾನಿಯಾಗಿದೆ. ಅದು ಸ್ವಾಭಾವಿಕವಾಗಿ ಮುಕ್ತ ರೂಪ. ಅದು ಅದ್ರ ಕಡೆ ನಾವು ಗಮನ ಕೊಡ್ತಾ ಇಲ್ಲ, ಅದನ್ನು ತಿಳಿತಾ ಇಲ್ಲ. ಅದನ್ನು ತಿಳಿಯುವಂತನಾಗು. ತಿಳಿದು ನಿನ್ನ ಜೀವನವನ್ನು ಜ್ಞಾನ ಮಾರ್ಗದಲ್ಲಿ, ಭಕ್ತಿ ಮಾರ್ಗದಲ್ಲಿ ನಿರ್ವಹಣೆ ಮಾಡುವಂತೆ ಮಾಡಿಕೋ. ಹಾಗಾದರೆ ಸಂಸಾರನ ಬಿಡೋ? ಇಲ್ಲ, ಅವೆಲ್ಲ ಏನು ಬಿಡೋ ಅವಶ್ಯಕತೆ ಇಲ್ಲಪ್ಪ. ಮನಸ್ಸಿನಲ್ಲಿರ್ತಕ್ಕಂಥ ಅತಿಯಾದ ಇಚ್ಛೆಯನ್ನು ಬಿಡು, ಮೋಹವನ್ನು ಬಿಡು. ನಿನ್ನ ಮನಸ್ಸು ಮತ್ತು ಇಂದ್ರಿಯಗಳನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಆಗೋ ಹಾಗೆ ನೋಡ್ಕೋ. ಯಾಕೆ ಮನುಷ್ಯ
ಸರಿಯಾಗಿ ನಿರ್ವಹಣೆ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂತಂದರೆ ತನ್ನ ಮನಸ್ಸನ್ನು ಇಂದ್ರಿಯಗಳನ್ನು ಉದ್ವೇಗಕ್ಕೆ ಒಳಪಡಿಸ್ತಾ ಇದ್ದಾನೆ. ಪ್ರಪಂಚದಲ್ಲಿ ಕಾಣತಕ್ಕಂಥ ಶೃಂಗಾರದ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾನೆ. ಈ ಕಾರಣದಿಂದ ತನ್ನ ಸ್ವರೂಪವನ್ನು ತಿಳಿಯಕ್ಕಾಗ್ತಾ ಇಲ್ಲ. ಈ ಕಾರಣದಿಂದ ನಮ್ಮ ಸ್ವರೂಪವನ್ನು ತಿಳಿಯೋದಕ್ಕೆ ಆಗ್ತಾ ಇಲ್ಲ. ರಾಗ ರಂಗಗಳಲ್ಲಿ ನಮ್ಮ ಮನಸ್ಸು, ನಮ್ಮ ಇಂದ್ರಿಯಗಳು, ನಮ್ಮ ಬುದ್ಧಿ ಮುಳುಗಿ ಹೋಗಿದೆ. ಮುಳುಗಿ ಹೋಗಿರೋದ್ರಿಂದ ಆದಷ್ಟು ಬೇಗ ನಾಶ ಆಗ್ಬಿಡ್ತೀಯ. ಮಾಂಡೀಕ ಸಿಂಗಾರ್ ಅದರ ಅರ್ಥ ಹೇಳ್ತಾ ಇದ್ದಾರೆ. ಮೊದಲೆಲ್ಲ ಈ ಕಾಟನ್ ಬಟ್ಟೆಗಳಿಗೆಲ್ಲ ಗಂಜಿ ಹಾಕಿರೋರು, ಬಿಳಿ ಬಟ್ಟೆಗೆ ಗಂಜಿ ಹಾಕಿ ಐರನ್ ಮಾಡಿ ಅದು ಎಷ್ಟು ದಿನ ಇರುತ್ತೆ? 1 ದಿನ ಇರುತ್ತೆ. ನಿನ್ನ ಶರೀರಕ್ಕೆ ನೀನು ಎಷ್ಟೇ ಶೃಂಗಾರ ಮಾಡಿದ್ರು ಅದು ಕೆಲವೇ ದಿನಗಳು ಮಾತ್ರನಪ್ಪ. ಅದು ಕೆಲವೇ ದಿನಗಳು ಅದು ನಿನ್ನ ಶೃಂಗಾರ. ಆಮೇಲೆ ಅದು ಬಾಡಿ ಹೋಗುತ್ತೆ, ಶಿಥಿಲವಾಗುತ್ತೆ. ಆಗಲೇ ಹೇಳಿದ್ರು ಕೃಷ್ಣಪ್ಪನವರು, ಕ್ಷೀಣಿಸುತ್ತೆ, ಪರಿವರ್ತನೆ ಆಗುತ್ತೆ, ಬದಲಾವಣೆ ಆಗುತ್ತೆ. ಇದನ್ನ ನೋಡಿ ನೀನು ಹೆಮ್ಮೆ ಪಡಬೇಡ, ಗರ್ವ ಪಡಬೇಡ. ಇದು ಶಾಶ್ವತವಾಗಿ ಹೀಗೆ ಇರುತ್ತೆ ನನ್ನ ಸೌಂದರ್ಯ. ಗರ್ವ ಪಡಬೇಡ, ವಿಚಾರ ಮಾಡುವಂತನಾಗು. ವಿಚಾರ ಮಾಡಿ ಗುರುಗಳನ್ನು ಆಶ್ರಯಿಸು, ಸಂತರನ್ನು ಆಶ್ರಯಿಸು. ಅವರ ಮೂಲಕ ವಿವೇಕವನ್ನು ಪಡಿ, ಜ್ಞಾನವನ್ನು ಪಡಿ. ಜ್ಞಾನವನ್ನು ಪಡೆದ ಬಳಿಕ ವೈರಾಗ್ಯವನ್ನು ಧಾರಣೆ ಮಾಡು, ಗುರುಭಕ್ತಿಯನ್ನು ಪಾಲನೆ ಮಾಡು. ಆಗ ಮಾತ್ರ ನೀನು ಬಿಡುಗಡೆ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಆಯಾ ಕಬೀರ ಫಿರ್ ಗಯಾ ಜೂಟಾ ಹೈ ಆಂಕ. ಕಬೀರ ಅಂದರೆ ಎಲ್ರಿಗೂ ತಿಳಿಸಿ ಹೇಳ್ತಾ ಇರೋದು ಕಬೀರ್ ಸಾಹೇಬರು. ಎಲ್ಲರೂ ಸಹ ಪ್ರಪಂಚದಲ್ಲಿ ಖಾಲಿ ಕೈನಲ್ಲಿ ಬಂದಿದ್ದಾರೆ. ಖಾಲಿ ಕೈನಲ್ಲಿ ಬಂದು ಈ ಜೀವನದಲ್ಲಿ ಕೆಲವರು ಅವರವರ ಪ್ರಾರಬ್ಧ ಕರ್ಮಾನುಸಾರ ಶ್ರೀಮಂತರಾಗ್ತಾರೆ, ಚಕ್ರವರ್ತಿಗಳಾಗ್ತಾರೆ, ರಾಜರಾಗ್ತಾರೆ, ಬಡವನಾಗ್ತಾರೆ. ಅವರವರ ಪ್ರಾರಬ್ಧ ಕರ್ಮಾನುಸಾರ ಬಲವಂತನಾಗ್ತಾನೆ. ವಿದ್ವಾಂಸನಾಗ್ತಾನೆ, ಶಿಕ್ಷಣ ಹೊಂದಿದವನಂತಾಗ್ತಾನೆ. ಆದರೆ ಏನೇನು ಇಲ್ಲಿ ಪಡೆದ ಬಂದ ಮೇಲೆ ಖಾಲಿ ಕೈಯಿಂದ ಬಂದ, ಹೋಗುವಾಗ ಮತ್ತೆ ಖಾಲಿ ಕೈನಿಂದನೇ ಹೋಗ್ತಾ ಇದ್ದಾನೆ. ಖಾಲಿ ಕೈನಿಂದ ಹೋಗ್ತಾನೆ. ಆದರೆ ಏನನ್ನ ತೆಗೆದುಕೊಂಡು ಹೋಗ್ಬೋದು ಅಂತಂದರೆ, ತಾನು ಗಳಿಸಿದ ಜೀವನ ಪೂರ್ತಿ ಏನೇನು ಒಳ್ಳೆಯ ಕೆಲಸಗಳನ್ನು, ಕೆಟ್ಟ ಕೆಲಸಗಳನ್ನು ಮಾಡಿದ್ನೋ ಅದರ ಫಲ ಅವನು ಮುಂದೆ ಅನುಭವಿಸ್ಬೇಕು. ಹಾಗಾಗಿ ಅವನು ಮತ್ತೆ ಹುಡ್ತಾನೆ. ಆದ್ದರಿಂದ ಅಲ್ಲಿ ಹೇಳ್ತಾರೆ, ನೀನು ಏನೇನು ಗಳಿಸಿ ಅಹಂಕಾರವನ್ನು ಪಡ್ತಾ ಇದೆಯೋ ಅದೆಲ್ಲ ಸುಳ್ಳು. ಅಹಂಕಾರ ಕರ್ನ ಜೂಟ ಹಾಯಿ, ಸುಳ್ಳಾಗ್ಬಿಡುತ್ತೆ. ಈ ಪ್ರಪಂಚದಲ್ಲಿ ಎಷ್ಟೋ ಜನ ಚಕ್ರವರ್ತಿಗಳು ದೇಶವನ್ನು ಆಳಿ ಹೋದರು, ಪ್ರಪಂಚವನ್ನು ಆಳಿ ಹೋದರು. ಮಾಂಧಾತ, ಶಿವಿ, ನಹುಷ ಇವರೆಲ್ಲರೂ. ಮತ್ತು ಎಂತೆಂಥ ವಂಶಗಳು ಅಂತ ಹೇಳ್ಕೊಂಡು, ಶ್ರೀರಾಮನ ವಂಶ ಸೂರ್ಯವಂಶ, ಪಾಂಡವರ ವಂಶ ಚಂದ್ರವಂಶ, ರಾಮ, ಕೃಷ್ಣ, ಕೌರವ, ಪಾಂಡವ ಇವರು ಯಾರೂ ಸಹ ಐಶ್ವರ್ಯವಂತರಾಗಿದ್ದರು. ಖಾಲಿ ಕೈನಲ್ಲಿ ಬಂದರು, ಐಶ್ವರ್ಯವಂತರಾಗಿದ್ದರು, ಚಕ್ರಾಧಿಪತಿಗಳಾಗಿದ್ದರು. ಮತ್ತೆ ಖಾಲಿ ಕೈನಲ್ಲೇ ಹೊರಟೋದ್ರು. ಖಾಲಿ ಕೈನಲ್ಲೇ ಹೊರಟೋದ್ರು. ಅದರ ಪುರಾಣ ಪುಣ್ಯ ಕಥೆಗಳು ಅಲ್ಲಿ ತಿಳಿಸ್ತಾರೆ.
ಇತಿಹಾಸ, ಮೌರ್ಯ ವಂಶ, ಗುಪ್ತ ವಂಶ, ಈ ರೀತಿ ರಾಜರುಗಳ ವಂಶಗಳು ಸಹ ಇವತ್ತು ಏಳ ಹೆಸರಿಲ್ಲಂಗೆ ಹೋಗ್ಬಿಟ್ಟಿದ್ದಾವೆ. ಬೇರೆ ಧರ್ಮದವ್ರ ಹೆಸರು ಹೇಳ್ತಾರೆ. ಔರಂಗಜೇಬು, ಅಕ್ಬರು, ಯಾರಿದ್ದಾರೆ ಇವತ್ತೊಂದು ದಿವಸ? ಅವರೆಲ್ಲ ಚಕ್ರಾಧಿಪತಿಗಳಾಗಿದ್ರು. ಯಾರು ಇಲ್ಲಪ್ಪ, ಜೂಟ ಎಲ್ಲ ಬಿಟ್ಟು ಹೋಗ್ತಾರೆ. ಸುಳ್ಳು ಏನೇನು ಗಳಿಸಿದ್ರು ಅದನ್ನೆಲ್ಲ ಬಿಟ್ಟು ಹೋಗ್ತಾರೆ. ಅಹಂಕಾರ ಬಿಡಬೇಡ ನೀನು ಗಳಿಸಿದ್ದಕ್ಕೆ. ನೀನು ಗಳಿಸೋದಾದ್ರೆ ಜ್ಞಾನವನ್ನು ಗಳಿಸು. 84 ಲಕ್ಷ ಜೀವರಾಶಿಗಳಲ್ಲಿ ಸುತ್ತುವುದನ್ನು ತಪ್ಪಿಸಿಕೊಳ್ಳುವ ಜ್ಞಾನವನ್ನು ಗಳಿಸು. ಆಗ ನಿನಗೆ ಮಾತ್ರ ನೆಮ್ಮದಿ ಸಿಗುತ್ತೆ, ಶಾಂತಿ ಸಿಗುತ್ತೆ, ಬಿಡುಗಡೆ ಆಗ್ತೀಯ. ಅಹಂಕಾರವನ್ನು ಬಿಡು. ನೀನೇನೇನು ಗಳಿಸಿ ಏನೇನು ನಾಟ್ಯ ಆಡ್ತಾ ಇದೆಯೋ, ಏನೇನು ಚಮಕ್ ಮಾಡ್ತಾ ಇದೆಯೋ ಎಲ್ಲವೂ ಸಹ ಕ್ಷಣಿಕ. ನಿನ್ನ ಜೀವನವನ್ನು ನೀನು ಉದ್ಧಾರ ಮಾಡ್ಕೊಳ್ಬೇಕು. ನಿನ್ನ ಜೀವನವನ್ನು ನೀನು ಉದ್ಧಾರ ಮಾಡ್ಕೊಳ್ಬೇಕು ಹೊರತು ಬೇರೆ ಯಾರೂ ಉದ್ಧಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವ ದೇವಿ ದೇವತಾದಿಗಳಿಂದಲೂ ಸಾಧ್ಯ ಇಲ್ಲ. ಗುರು ಕಾರಣಪುರುಷ ಆಗ್ತಾನೆ. ಜ್ಞಾನವನ್ನು ತಿಳಿಸಿಕೊಡತಕ್ಕಂಥ ಮಹಾನ್ ಸದ್ಗುರು ಆಗ್ತಾನೆ. ಉಳಿದಂತೆ ಮಾಡಬೇಕಾಗಿರೋದು ಕೆಲಸ ನಿನ್ನದಪ್ಪ. ಸ್ಮರಣೆ ಮಾಡಬೇಕು, ಭಜನೆ ಮಾಡಬೇಕು, ಆಚರಣೆಯಲ್ಲಿ ಇರಬೇಕು, ಗುರು ಹೇಳಿದಂಥ ಆಚರಣೆಯಲ್ಲಿ ಇರಬೇಕು. ಆ ರೀತಿ ಇರೋದನ್ನೇ ರತನ್ ಕಾ ಜತನ್ ಕರೋ. ನಿನ್ನ ಜೊತೆಯಲ್ಲಿ ಯಾರೂ ಇಲ್ಲ. ನಿನಗೆ ನೀನೇ ಜೊತೆಗಾರ. ನಿನ್ನ ಸ್ವರೂಪವೇ ಜೊತೆಗಾರ. ನಿನ್ನ ಮನಸ್ಸೇ ಜೊತೆಗಾರ. ನಿನ್ನ ಇಂದ್ರಿಯಗಳೇ ಜೊತೆಗಾರ. ಬೇರೆಯವರು ಸಹಾಯ ಮಾಡ್ಬೋದು ಅಷ್ಟೇ. ನಿನಗೆ ಕೈನಲ್ಲಿ ಆಗದೆ ಇಲ್ದಾಗ ಏನಾದರೂ ಕೋಲ್ ತೆಗೆದುಕೊಡೋದೋ, ಮತ್ತೊಂದು ಕೊಡೋದೋ, ಊಟ ಕೊಡೋದೋ ಮಾಡ್ಬೋದು. ನಿನ್ನ ಮನಸ್ಸಿಗೆ ಒಳ್ಳೆ ವಿಚಾರಗಳನ್ನು ತಿಳಿಸ್ಬೋದು. ಆದರೆ ನೀನು ಅದನ್ನು ಧಾರಣೆ ಮಾಡ್ಕೊಳ್ಳೋನು ನೀನಾಗಿದ್ಯಾ. ಅದರಿಂದನೇ ಹೇಳಿದು, ನಿನ್ನ ಮನಸ್ಸೇ ನಿನ್ನ ಜೊತೆಗಾರ. ಅದನ್ನು ಮಾಡುವಂತನಾಗು. ಈ ಶರೀರದ ಯಾತ್ರೆ ಗರ್ಭವಾಸ, ಜನ್ಮ, ಬಾಲ್ಯ, ಯೌವನ, ಜರ, ರೋಗ, ವಿಪತ್ತಿ, ಮರಣ, ನಾನಾ ದುಃಖಗಳಿಂದ ಕೂಡಿದೆ. ನಾನಾ ದುಃಖಗಳನ್ನು ಭೋಗಿಸ್ತಾ ಇದ್ರು ಸಹ ಮನುಷ್ಯರು ತಮ್ಮ ಸ್ವರೂಪವನ್ನು ತಿಳಿತಾ ಇಲ್ಲ. ಗುರುಗಳನ್ನು ಆಶ್ರಯಿಸ್ತಾ ಇಲ್ಲ, ಸದ್ಗುರುಗಳನ್ನು. ಅದನ್ನು ತಿಳುವಳಿಕೆ ಕೊಡತಕ್ಕಂಥವರು ಸಹ ಕಡಿಮೆ ಅವಧಿ. ಕಡಿಮೆ ಜನರಿದ್ದಾರೆ. ನಿನ್ನ ಉದ್ಧಾರ ನೀನು ಮಾಡಿಕೊಳ್ಬೇಕಾದ್ರೆ ನೀನು ಗುರುಗಳನ್ನು ಆಶ್ರಯಿಸಬೇಕು. ಕಳೆದ ತಿಂಗಳು ನಾವು ಇಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ವಿ. ಎಲ್ಲರಿಗೂ ಗುರುಗಳ ದರ್ಶನ ಸಿಗಲಿ, ಆಚಾರ್ಯರ ದರ್ಶನ ಸಿಗಲಿ. ನಮ್ಮ ಬೆಂಗಳೂರು ನಗರದ ನಿವಾಸಿಗಳಿಗೆ, ಇಲ್ಲಿನ ಕಬೀರ ಪಂಥರಿಗೆ, ಕಬೀರ ಸಂತರಿಗೆ ಇಂಥ ಸಂದರ್ಭವನ್ನು, ಇಂಥ ಸನ್ನಿವೇಶಗಳನ್ನು ನಾವು ತಪ್ಪಿಸ್ಕೊಳ್ಬಾರ್ದು ಏನೇ ಕಾರಣಕ್ಕೂ. ಅತಿ ಜರೂರಿ ಇದ್ದರೆ ಏನೋ ಅನು ಮಾಡೋಕ್ಕಾಗೋದಿಲ್ಲ. ಸಣ್ಣ ಪುಟ್ಟ ಅಡಚಣೆಗಳು, ಸಣ್ಣ ಪುಟ್ಟ ಕಾರಣಗಳನ್ನು ನೆಪವೊಡ್ಡಿ ನಾವು ತಪ್ಪಿಸ್ಕೊಂಡ್ರೆ ನಾವು ಮೂರ್ಖರಾಗ್ತೀವಿ. ಮತ್ತೆ ಅವ್ರು ಸಿಗೋದಿಲ್ಲ ನಮಗೆ. ಇನ್ನು ಯಾವಾಗ ಬರ್ತಾರೋ ಏನೋ. ಅವ್ರು ಬರೋದಕ್ಕೆ ನಮ್ಮ ದೇಹ ಇರುತ್ತೋ ಇಲ್ಲೋ ಗೊತ್ತಿಲ್ಲ. ಸಾಧುಗಳ, ಗುರುಗಳ ದರ್ಶನ ಮಾಡಿದ್ರೆ ಅದ್ರ ಫಲವೇ ಫಲ. ಅದರಿಂದ ಟ್ರಸ್ಟಿಗಳು, ಭಕ್ತಾದಿಗಳು ಎಲ್ಲರೂ ಸೇರಿ ಆಯೋಜನೆ ಮಾಡಿದ್ವಿ. ಸಂತೋಷವಾಗಾಯಿತು. ಅವೆಲ್ಲ ನಿಮ್ಮೆಲ್ಲರ ಸಹಕಾರದಿಂದ ದರ್ಶನ ಆಯಿತು. ಅವರಿಂದ ವಿಚಾರನ್ನು ಕೇಳ್ಪಟ್ಟಿದ್ದೀವಿ. ಅದನ್ನು ಜಗನ್ನಾಥ್ ಸಾಹೇಬರು ಮುಂದೆ ಅದನ್ನು ತಿಳಿಸ್ಕೊಡ್ತಾರೆ. ವಿಚಾರವನ್ನು ಕೇಳಿದ ಬಳಿಕ ಅವರು ಏನನ್ನು ಹೇಳಿದ್ರು ಅದನ್ನು ನಮ್ಮ ಮನಸ್ಸಿನಲ್ಲಿ ಧಾರಣೆ ಮಾಡಿಕೊಂಡು ಅದನ್ನು ಪಾಲನೆ ಮಾಡಬೇಕು.
ಆಗ ಮಾತ್ರ ನಾವು ಜನ್ಮ, ಬಾಲ್ಯ, ಯೌವನ, ಮುಪ್ಪು, ರೋಗ ಮತ್ತು ಅನೇಕ ಕಷ್ಟಗಳು, ಅನೇಕ ದುಃಖಗಳು ಇಂದ ಬಿಡುಗಡೆ ಆಗೋದಕ್ಕೆ ಸಾಧ್ಯ. ಬೇರೆ ಜನ್ಮದಲ್ಲಂತೂ ಸಾಧ್ಯ ಇಲ್ಲ. ಮನುಷ್ಯ ಜನ್ಮದಲ್ಲಿ ಮಾತ್ರ ಇದು ಸಾಧ್ಯ. ಹಾಗಾಗಿನೇ ಅವ್ರು ಹೇಳಿದ್ದು ರತನ್ ಕಾ ಜತನ್ ಕರೋ ಮಾಂಡಿ ಕಾ ಸಿಂಗಾರ್, ಆಯಾ ಕಬೀರ ಫಿರ್ ಗಯಾ ಜೂಟಾ ಹೈ ಅಹಂಕಾರ. ರತ್ನದಂಥ ಈ ಶರೀರವನ್ನು ಜೋಪಾನವಾಗಿ ಯುಕ್ತಿಯಿಂದ ಗುರು ಸಾಧನ ಮಾರ್ಗದಲ್ಲಿ ತೆಗೆದುಕೊಂಡು ಹೋಗು. ನೀನೇನೇ ಗಳಿಸಿದರೂ ಕೂಡ ಅದೆಲ್ಲ ಒಂದು ದಿನ ನೀನು ಬಿಟ್ಟು ಹೋಗಬೇಕಾಗತ್ತೆ. ಖಾಲಿ ಕೈನಲ್ಲಿ ಬಂದಿದೆಯಾ, ಖಾಲಿ ಕೈನಲ್ಲಿ ಹೋಗ್ತೀಯಾ? ನೀನು ಗಳಿಸಿದ್ದಕ್ಕೆಲ್ಲ ಯಾಕೆ ಅಹಂಕಾರ ಬೀಳ್ತೀಯಾ? ಅಹಂಕಾರ ಬಿದ್ದರೆ ಮತ್ತೆ ಹುಡ್ತ್ಯಾ, ಮತ್ತೆ ಸಾಯ್ತ್ಯಾ, ಮತ್ತೆ ಹುಡ್ತ್ಯಾ, ಮತ್ತೆ ಸಾಯ್ತ್ಯಾ. ಗರ್ಭವಾಸದ ದುಃಖವನ್ನು ಅನುಭವಿಸ್ಬೇಕಾಗತ್ತೆ. ಆದ್ದರಿಂದ ನಿನ್ನ ಸ್ವರೂಪವನ್ನು ತಿಳಿ, ಗುರುಗಳ ಮೂಲಕ ಗುರುಗಳನ್ನು ಆಶ್ರಯಿಸೋ, ನಿನ್ನ ಚೈತನ್ಯವನ್ನು ತಿಳಿ, ನಿನ್ನ ಆತ್ಮವನ್ನು ತಿಳಿ, ನಾನು ಯಾರು ಎಂಬುದನ್ನು ತಿಳಿ. ಆ ಗುರುಗಳ ಮಾರ್ಗದಲ್ಲಿ ನಡೆದು ಮುಕ್ತಿಯನ್ನು, ಮೋಕ್ಷವನ್ನು ಪಡೆಯುವಂತನಾಗುವುದು. ಹೇಳಿದರು ಹೇಮಾದ್ರಿ ಸರ್, ಮೋಕ್ಷ ಅಂದರೆ ಬಿಡುಗಡೆ. ಅಂದರೆ ಮೋಹ, ಕ್ಷ ಅಂದರೆ ಕ್ಷಯ. ಪ್ರಪಂಚದ ಮೇಲಿರ್ತಕ್ಕಂಥ ಮೋಹವನ್ನು, ಪರಿವಾರದ ಮೇಲಿರ್ತಕ್ಕಂಥ ಮೋಹವನ್ನು, ನಾವು ಗಳಿಸಿದಂಥ ಐಶ್ವರ್ಯಗಳಲ್ಲಿರ್ತಕ್ಕಂಥ ಮೋಹವನ್ನು ನಾವು ಕಳ್ಕೊಳ್ಬೇಕು. ವೈರಾಗ್ಯವಂತರಾಗಬೇಕು. ಮಾನಸಿಕವಾಗಿ ಕಳ್ಕೊಳ್ಳೋದು. ಪರಿವಾರದ ಮೇಲೆ ಮೋಹ ಬಿಡು ಅಂದರೆ ಬಿಟ್ಟು ಎಲ್ಲೋ ಹೋಗೋದಲ್ಲ. ಕಾಡಿಗೆ ಹೋಗೋದೋ, ಬೆಟ್ಟಕ್ಕೆ ಹೋಗೋದೋ ಎಲ್ಲ ಏನಿಲ್ಲ. ಅವ್ರ ಮೇಲಿರ್ತಕ್ಕಂಥ ಅತಿಯಾದ ಮೋಹವನ್ನು ಬಿಡೋದು. ವ್ಯಾಮೋಹವನ್ನು ಬಿಡೋದು. ವ್ಯಾಮೋಹವನ್ನು ಬಿಟ್ಟು ಅವರೊಂದಿಗೆ ಇದ್ದು, ಪ್ರೇಮದಿಂದ ಅವ್ರ ಜೊತೆ ಇದ್ದು, ವ್ಯವಹಾರ ಮಾಡಿ, ಸಂಸಾರ ಮಾಡಿ, ಜೀವನದ ದಿನಗಳನ್ನು ಕಳೆದು ನಮ್ಮ ಸ್ವರೂಪವನ್ನು ಸೇರೋದು. ಅಲ್ಲಿಗೆ ಬಿಡುಗಡೆ ಇದೆ. ಮೋಕ್ಷ, ಬಿಡುಗಡೆ, ಮುಕ್ತಿ ಎಲ್ಲ ಅನೇಕ ಪದಗಳು. ಹಾಗಾಗಿ ನಾವೆಲ್ಲರೂ ಸಹ ಕಬೀರ್ ಸಾಹೇಬರು ಹೇಳಿದಂಥ ಪಾರಕಿ ಜ್ಞಾನ ಮಾರ್ಗದಲ್ಲಿ ಹೋಗೋಣ. ನಮ್ಮ ಸದ್ಗುರು ಹನುಮಾನ್ ಸಾಹೇಬರು ಸಹ ಪಾರಕಿ ಜ್ಞಾನವನ್ನೇ ಹೆಚ್ಚು ಹೇಳ್ತಾಯಿದ್ರು. ಅದೇ ವಿಚಾರವನ್ನು ಇಲ್ಲಿ ಹೇಳ್ತಾ ಇದೆ. ಆಚರಣೆ ಬೇರೆ ಬೇರೆ ಇರ್ಬೋದು, ಒಂದು ಗುರುಪೂಜೆ ವಿಧಿವಿಧಾನಗಳು ಬೇರೆ ಇರ್ಬೋದು. ಮೊದಲನೇ ದಿನ ಚೌಕಾರ್ತಿ ಮಾಡಿದ್ವಿ, ಅದು ಗುರುಪೂಜೆಯ ವಿಧಿವಿಧಾನ. ಕೆಲವು ಪಂಥದಲ್ಲಿ ಮಾಡೋದಿಲ್ಲ, ಕೆಲವು ಪಂಥದಲ್ಲಿ ಮಾಡ್ತಾರೆ. ಅದರಲ್ಲೇನು ನಾವು ಸಂಶಯನ ಹುಡ್ಕೋದು ಬೇಕಾಗಿಲ್ಲ, ಅದ್ರ ಮೇಲೆ ಸಂಶಯ ಪಡೋದು ಬೇಕಾಗಿಲ್ಲ. ನಮ್ಮ ಜ್ಞಾನ ಸಾಧನೆಗೆ ಏನು ಬೇಕೋ ಅದನ್ನು ತೆಗೆದುಕೊಂಡು ನಡೆಸ್ಕೊಂಡು ಹೋಗೋಣ ಅಂತ ಹೇಳ್ತಾ, ಈ ದಿನ ಒಂದು ಕಾರ್ಯಕ್ರಮದಲ್ಲಿ 2 ಮಾತುಗಳನ್ನು ಹೇಳ್ತಾ ಇಲ್ಲಿಗೆ ನನ್ನ ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೀನಿ. ಮುಂದಿನ ದಿನ ಮಹಂತ ಜಗನ್ನಾಥ ಸಾಹೇಬರು ನಡೆಸ್ಕೊಡ್ಬೇಕು. ಅವತ್ತೊಂದು ದಿನ ಏನೇನು ಹೇಳಿದ್ರು ಅದನ್ನು ಇವತ್ತು ಸ್ವಲ್ಪ ಕೆಲವು ಜನರು ಬಂದಿದ್ದಾರೆ. ಈ ತಿಂಗಳೂ ಅದೇ ವಿಚಾರ, ಮುಂದಿನ ತಿಂಗಳೂ ಅದೇ ವಿಚಾರ. ಸಂಕ್ಷಿಪ್ತವಾಗಿ ಇವತ್ತು ಹೇಳಿದ್ರೆ ಮುಂದಿನ ತಿಂಗಳಲ್ಲಿ ಸಾಕಷ್ಟು ಜನರು ಬರ್ತಾರೆ, ಅವು ಇನ್ನೂ ಹೆಚ್ಚಾಗಿ ತಿಳಿಸ್ಕೊಡ್ಬೇಕು. ಪೂಜೆ ಧರ್ಮಾಧಿಕಾರಿಗಳು ಮಾತಾಡಿದ್ರು, ಸುಮಿರನ್ ಸಾಹೇಬರು ಮಾತಾಡಿದ್ರು, ಆಚಾರ್ಯರು ಮಾತಾಡಿದ್ರು. ಅವ್ರದನ್ನೆಲ್ಲ ಸೇರಿಸಿ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ಬೇಕು ಅಂತೇಳಿ ಅವರಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಬೋಲಿಯೇ ಶ್ರೀ ಸತ್ಯನಾಮ ಆದಿ ಕಬೀರ್ ಸಾಹೇಬ ಕಿ, ಸದ್ಗುರು ಶ್ರೀ ಹನುಮಾನ್ ಸಾಹೇಬ ಕಿ, ಗುರು ಮಾತಾಜಿ ಕಿ, ಸರ್ವಸಂತ ಮಹಂತ ಕಿ. ದೀನಬಂಧು ಕರುಣಾ ಸಿಂಧು ವಿರಾಗ ಮೂರ್ತಿ ಬಾಲ ಬ್ರಹ್ಮಚಾರಿ ಜಿತೇಂದ್ರಿಯ ಪ್ರಾತಸ್ಮರಣೀಯ ಅಖಿಲ ವಿಶ್ವಬಂಧು ಶಿರೋಮಣಿ ಕರುಣಾಸಾಗರ ಕಲ್ಯಾಣದಾತ ಶ್ರೀ ಕಬೀರ ಕೃಪಾಲ ಹೃದಯ ಸುಮಂತೋ ಬುದ್ಧಕರ ಅರ್ಪಣಯ ಜೈಮಾಲ ಭವಭಂಜನ ದುಃಖ ಗಂಜನ ಅಮರ ಕರಣ ಶರೀರಂ ಆದಿಯುಗಾದೀಹಾಪಹೋ ವದನೀಯ ದಂಪತೀಯ ಸತ್ಯನಾಮ ಸತ್ಯ ಸುಕೃತ
ಆದಿಯದಲಿಯ ಜನ ಅಚಿಂತ್ಯ ಪುರುಷ ಮುನೀಂದ್ರ ಕರುಣಾಮಯೇ ಸುರತಜೋಗ ಸಂತಾಯನ ಧನಿ ಧರ್ಮದಾಸ ಚೂಡಾಮಣಿ ನಾಮ ಮುಕ್ತಾಮಣಿ ನಾಮ ಸುದರ್ಶನ ನಾಮ ಕುಲಪತಿ ನಾಮ ಪ್ರಮೋದ ಗುರು ಬಾಲಾಪೀರ ಕೇವಲ ನಾಮ ಅಂಬೋಲ ನಾಮ ಸತಿ ಸನ್ನೆ ನಾಮ ಅಕ್ಕ ನಾಮ ಪಾಕ ನಾಮ ಪ್ರಕಟ ನಾಮ नाम दया नाम ग्रंथ नाम साहेब पंचवीर प्रकाश मणि नाम साहेब पंचवीर उदित नाम साहेब पंचवीर मुकुंद मणि नाम साहेब पंचवीर अर्ध नाम साहेब परम पूज्य धर्माधिकारी साहेब की दया चार गुरु वंश पहली से की दया सर्व संत महंत की दया सोली कथे ಪ್ರಥಮವಾಗಿ ಕಬೀರ್ ಸಾಹಿಬರಿಗೆ 3 ಬಾರಿ ಬಂದಗಿ ಹೇಳ್ತಾ ಮಹಾನ್ ಶ್ರೀ ರಂಗಸ್ವಾಮಿಗಳು ಇಲ್ಲಿ ಆಸೀನರಾಗಿರ್ತಕ್ಕಂಥ ಶ್ರೇಷ್ಠ ಆತ್ಮಗಳು ಹಂಸಜನರು ಎಲ್ಲರೂ ಅನಿಸ್ತಾ ರಂಗಸ್ವಾಮಿಗಳ ಒಂದು ಆಶಯ ಇರುತ್ತೆ. ಈ ದಿನ ಒಂದು ಸಾರಾಂಶ ಧರ್ಮಾಧಿಕಾರಿಗಳು ಮತ್ತು ಹಜೂರ್ ಸಾಹೇಬರು ಅವರ ಒಂದು ಪ್ರವಚನದ ಸಾರಾಂಶವನ್ನು ಇವತ್ತು ನಮಗೆ ತಿಳಿಯಪಡಿಸ್ತೀವಿ. ಕಬೀರ್ ಪಂಥದ ಒಂದು ಶ್ರೇಷ್ಠ ಸ್ಥಾನದಲ್ಲಿರ್ತಕ್ಕಂಥ ಆಚಾರ್ಯರಾಗಿರ್ತಕ್ಕಂಥ ಹಜೂರ್ ಅರ್ಧನಾಮ್ ಸಾಹೇಬರು ಬಹಳ ಮೇಲ್ಪಂಕ್ತಿಯಲ್ಲಿದ್ದಾರೆ. ಅವರ ಒಂದು ಆಗಮನ, ಅವ್ರ ಜೊತೆ ಧರ್ಮಾಧಿಕಾರಿಗಳು ಸಹ ಇದ್ದರು. ಬೆಂಗಳೂರಿಗೆ ವಿಶೇಷವಾಗಿ ಈ ಆಶ್ರಮಕ್ಕೆ ಆ ಒಂದು ಲಾಭ ಪಡೆಯುವಂಥ ಒಂದಿದ್ದಾರೆ. ಅವರ ಒಂದು ಆಗಮನ ಆಗಬೇಕು ಅಂತಂದ್ರೆ ಅಷ್ಟು ಸುಲಭ ಅಲ್ಲ. ಯಾಕೆ ಹೇಳ್ತೀನಿ ಅಂತಂದ್ರೆ ಅವರ ಕಾರ್ಯಕ್ರಮಗಳು ಆ ರೀತಿ ಇರುತ್ತೆ. ಒಂದು ವರ್ಷ 2 ವರ್ಷಕ್ಕೆ ಬುಕ್ ಆಗಿರುತ್ತೆ. ಪ್ರತಿ ಸ್ಥಳಗಳಲ್ಲೂ ಅವ್ರನ್ನ ಬರಮಾಡ್ಕೊಳ್ತಾ ಇರ್ತಾರೆ. ಇಲ್ಲ ನಂತರ ಇಲ್ಲಿಂದ ಪುಣೆಗೆ ಹೋದ್ರು, ಪುಣೆಯಿಂದ ಗುಜರಾತ್ಗೆ ಹೋದ್ರು, ಗುಜರಾತ್ನಿಂದ ಮತ್ತೆ ಹಲವಾರು ಕಾರ್ಯಕ್ರಮಗಳು ಈಗ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆ ರೀತಿ ಅವರಿಗೆ ಪುರ್ಸೊತ್ತೇ ಇರಲ್ಲ. ನಮ್ಮ ಭಾಗ್ಯ ಏನಪ್ಪಾ ಅಂತಂದ್ರೆ ಒಬ್ರು ಒಂದು ದಿಕ್ಕಲ್ಲಿ ಹೋದ್ರೆ ಇನ್ನೊಬ್ರು ಇನ್ನೊಂದು ದಿಕ್ಕಲ್ಲಿ ಹೋಗ್ತಾರೆ. ನಮ್ಗಿಬ್ರು ಒಟ್ಟಿಗೆ ನಮಗೆ ಬಂದಿದ್ದು ನಮಗೆ ಬಹಳ ಪುಣ್ಯದ ಒಂದು ಅನುಭವ ಆಯಿತು. ಅದರಿಂದ ಧರ್ಮಾಧಿಕಾರಿಗಳು ಪ್ರಾರಂಭದಲ್ಲಿ ಏನು ನಮ್ಮ ಮಹಾನ್ ಶ್ರೀ ಹನುಮಾನ್ ದಾಸರು ಮತ್ತು ಪುಟ್ಟಮ್ಮ ಮಾತಾಜಿಯವರು ಅವ್ರನ್ನ ಬಹಳ ಕೊಂಡಾಡಿದ್ರು. ಯಾಕೆ ಕೊಂಡಾಡಿದ್ರು ಅಂದರೆ ಈ ಒಂದು 50 ವರ್ಷದ ಸಾಗಾಟ ಹೇಗಿತ್ತು ಅಂತಂದ್ರೆ ಅವರಿಲ್ಲದೆ ಈ ಒಂದು ಕಾರ್ಯ ನಡೀತಾ ಇರಲಿಲ್ಲ. ಅವರಿದ್ದಕ್ಕಾದ್ರೆ 50ನೇ ವಾರ್ಷಿಕೋತ್ಸವವನ್ನು ಬರಮಾಡ್ಕೊಳ್ಳೋಕ್ಕೆ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಅದರಿಂದ ಮಹಾನ್ ಶ್ರೀ ಹನುಮಾನ್ ದಾಸರು, ಮಾತಾಜಿ ಪುಟ್ಟಮ್ಮನವರು ಮತ್ತು ಮಹಂತ್ ನಿರ್ಮಲ್ ದಾಸರು, ಮಹಾನ್ ಶ್ರೀ ನಿರ್ಮಲ್ ದಾಸರು, ಅದಾದ ನಂತರ ಶ್ರೀ ರಂಗಸ್ವಾಮಿಗಳು, ಹೀಗೆ ಒಬ್ಬರಿಂದ ಒಬ್ಬರು ಮಹಂತರು ಆಗಿ ಈ 50ನೇ ವರ್ಷದ ಒಂದು ಸುವರ್ಣ ವರ್ಷದ ಕಾರ್ಯಕ್ರಮನ ಜರುಗಿಸಲಿಕ್ಕೆ ಸಾಧ್ಯವಾಯಿತು. ಆಯ್ತು ಇಲ್ವಾ? ಅದಕ್ಕೆ ಕಾರಣಕರ್ತರು ಯಾರು? ಮೂಲ ಪುರುಷರಾಗಿರ್ತಕ್ಕಂಥ ಅವರಾದ್ಮೇಲೆ ಮಾತಾಜಿ ನಿಂತ್ಕೊಂಡ್ರು, ನಾನಿದ್ದೀನಿ ಅಂತ. ಅದಾದ್ಮೇಲೆ ಏನಾಯ್ತು, ಟ್ರಸ್ಟ್ನವ್ರು ಕೊಟ್ಟಿಲ್ಲ, ಮಹಂತರನಾಗಿ ಒಬ್ಬರನ್ನ ಕೂರಿಸಿ ಕಾರ್ಯನಿರ್ವಹಿಸಿದ್ರು. ಸಾಕ್ತಾ ಬಂತು. 50 ವರ್ಷಗಳಿಗೆ ಸಾಧನೆ ಇದಾಯಿತು ಅಂತ ಹೇಳ್ತಾರೆ. ಅಂದರೆ
ಹನುಮಾನ್ ದಾಸರು ಅವ್ರು ನೆನೆಸ್ಕೊಳ್ತಾ ಇನ್ನೊಂದು ಮಾತೇನು ಹೇಳ್ತಾರೆ ಅಂತ ಹೇಳಿದ್ರೆ, ಭಕ್ತಿ ಅಂತಕ್ಕಂಥದ್ದು ದ್ರಾವಿಡದಿಂದ, ಈ ಮಾತು ಯಾತಕ್ಕೆ ಬರುತ್ತೆ ಅಂತ ಹೇಳ್ತೀನಿ. ಭಕ್ತಿ ಬೆಳೆದಿದ್ದು ದ್ರಾವಿಡದಿಂದ, ಬೆಳೆದು ಯಾವ ಕಡೆ ಹೋಯ್ತು? ಉತ್ತರಕ್ಕೆ ಹೋಯ್ತು. ದಕ್ಷಿಣದಿಂದ ಬೆಳ್ಕೊಂಡು ಉತ್ತರಕ್ಕೆ ಕಡೆ ಹೋಯ್ತು. ಯಾಕೆ ಈ ಮಾತು ಹೇಳ್ತಾ ಇದ್ದಾರೆ ಅಂದ್ರೆ, ಭಕ್ತಿ ಅಂತಕ್ಕಂಥದ್ದು ಹೆಚ್ಚಾಗಿ ದಕ್ಷಿಣದಲ್ಲಿ ಅಂತ ಹೇಳಿ. ರಾಮಾನಂದರು ಅಂದ್ರೆ ಯಾರು? ರಾಮಾನಂದರು ಯಾರು? ಕಬೀರ್ ಸಾಹೇಬ್ರ ಗುರುಗಳು. ಅವ್ರು ಎಲ್ಲಿ ಸೇರಿದವರು? ದಕ್ಷಿಣ ಭಾರತಕ್ಕೆ ಸೇರಿದವರು. ಅದು ವಿಶೇಷ. ರಾಮಾನಂದರು ದಕ್ಷಿಣ ಭಾರತಕ್ಕೆ ಸೇರಿದವರು. ಅದರಿಂದ ಭಕ್ತಿ ಅಂತಕ್ಕಂಥದ್ದು ಬೆಳೆದಿದ್ದೆಲ್ಲಿ? ದಕ್ಷಿಣ ಭಾರತದಲ್ಲಿ. ಇಲ್ಲಿಂದ ಕಾಶಿಗೆ ಹೋದ್ರು, ಕೊಂಡೊಯ್ದ್ರು ಅವರು. ಅದೇ ರೀತಿ ಅವರು ಆ ರೀತಿ ಹೋಗಿಸ್ತಾ ಇದ್ದಾರೆ. ಹನುಮಾನ್ ದಾಸರು ದಕ್ಷಿಣ ಭಾರತದಲ್ಲಿ ಭಕ್ತಿನ ಯಾವ ರೀತಿ ಬೆಳೆಸ್ತಾ ಬಂದರು ಅಂತ. ಯಾಕೆಂದ್ರೆ ಇಲ್ಲಿ ನೀವು ನೋಡಿದ್ರೆ ದಕ್ಷಿಣ ಭಾರತದಲ್ಲಿ ಕಮ್ಮಿ ಇದೆ ಕಬೀರ ಪಂಥದ ಒಂದು ಆಚರಣೆ, ಬಹಳ ಕಡಿಮೆನೆ. ಅದರಿಂದ ಈ ಒಂದು ಭಕ್ತಿಗೆ ಬೀಜ ಯಾರು ಬಿತ್ತಿದ್ದು? ಹನುಮಾನ್ ದಾಸರು. ಹಾಗೇನೆ ಅಷ್ಟರ ಮಟ್ಟಿಗೆ ಇಲ್ಲಿನ ಭಕ್ತಿ ಮತ್ತು ಭಾವ. ಭಾವ ಅಂದ್ರೆ ಶ್ರದ್ಧೆ ಕಾಣಬಹುದಾಗಿದೆ ಅಂತ. ಒಂದು ಹೋಲಿಕೆ ಹೇಳಿದ್ರು, ದಕ್ಷಿಣ ಭಾರತದಲ್ಲಿ ಇಡ್ಲಿ ಸಾಂಬಾರ್ ಅಂದ್ರೆ ಎಷ್ಟು ಪ್ರಖ್ಯಾತಿ, ಅದು ಉತ್ತರ ಭಾರತದಲ್ಲಿ ಮಾಡ್ತಾರೆ, ಅದು ಮಾಡ್ತಾರೆ, ಈಗೆಲ್ಲ ಮಾಡ್ತಾ ಇದ್ದಾರೆ. ಆದ್ರೆ ಈ ರುಚಿ ಸಿಗಲ್ಲ. ಈ ಸಾಂಬಾರ್ ಪದಾರ್ಥನೇ ಬೇರೆ ಸಾಂಬಾರಿಗೆ ಮಾಡೋದು, ಅಲ್ಲಿನ ಸಾಂಬಾರ್ ಪದಾರ್ಥಗಳೇ ಬೇರೆ. ಅದರಿಂದ ಅಲ್ಲಿ ಹೆಚ್ಚಾಗಿ ಸಿಹಿ ಪದಾರ್ಥಗಳು ಜಾಸ್ತಿ ಇಷ್ಟಪಡ್ತಾರೆ. ಅದರಿಂದ ಇಡ್ಲಿ ಸಾಂಬಾರ್ ಹೋಲಿಕೆ ಮಾಡೋದು. ದಕ್ಷಿಣ ಭಾರತದಲ್ಲಿ ಇರ್ತಕ್ಕಂಥ ಭಕ್ತಿ, ಇಲ್ಲಿರ್ತಕ್ಕಂಥ ಭಾವ, ಇದು ಈ ಶ್ರೇಷ್ಠತೆ ಯಾರಿಂದ ಬಂತೋ? ಹನುಮಾನ್ ದಾಸ ಇದನ್ನ ಹೇಳ್ತಾರೆ. ಹನುಮಾನ್ ದಾಸರು ಮತ್ತು ಪುಟ್ಟಮ್ಮನವರ ಭಕ್ತಿ ಮತ್ತು ಪರಮ ನಿಷ್ಠೆ, ಅದರ ಸುಗಂಧ ಯಾವ ರೀತಿ ಪಸರಿಸಿತು ಎಲ್ಲ ಕಡೆ ಹತ್ತು ಅಂತ ಹೇಳ್ತಾರೆ. ಪರಿಮಳ ಅದು ಹಬ್ಬಿದೆ ಅಂದ್ರೆ ಏನು ಕಾರಣ? ಏನು? ನಾನು ಬಂದು ನೋಡ್ತಾ ಇದ್ದೀನಿ. ಅವತ್ತು ಹಿಂದಿನ ದಿವಸ ಫೋನ್ ಮಾಡ್ತಾರೆ, ಹಜೂರ್ ಸಾಹೇಬ್ರು ಕಾರ್ಯಕ್ರಮ ಇಟ್ಕೊಂಡ್ಬಿಟ್ಟಿದ್ದೀರಾ, ಬೆಂಗಳೂರು ಬಂತ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಉತ್ತರ ಪ್ರದೇಶದ ಗಾಡಿ ಯಾರಾದ್ರೂ ನೋಡಿದ್ರೆ ಕಲ್ಲು ಹಾಕಿದ್ರೆ ನಾನು ಏನ್ ಮಾಡ್ಲಿ ಅಂತ. ಏನ್ ಮಾಡೋದು? ಇಲ್ಲೆಲ್ಲ ಪೂಜೆಗೆ ಅವನಿಸ್ಕೊಂಡ್ಬಿಟ್ಟಿದ್ದೀವಿ, ಎಲ್ಲ ಸಿದ್ಧತೆಗಳು ನಡೆದೋಗಿದೆ. ಜನ ಬರ್ತಾರೋ ಇಲ್ವೋ, ನಾನು ಬಂದು ಏನ್ ಮಾಡ್ಲಿ? ಇನ್ನೊಂದು ದಿವಸ ಸೋಮವಾರ ಪೋಸ್ಟ್ಪೋನ್ ಮಾಡ್ತಿದ್ದೆ. ಕಾರ್ಯಕ್ರಮ ಪೋಸ್ಟ್ಪೋನ್ ಮಾಡ್ಕೊಳ್ಳಿ ಅಂತಾನೆ ನನಗೆ ಬೇಜಾರಾಗೋಯ್ತು. ಏನಪ್ಪ ಮಾಡೋದು ಅಂತ ಹೇಳಿ ನಾನು ಧೈರ್ಯ ಕೊಡ್ತೇನೆ. ಏನ್ ಬೇಕು ಎಲ್ಲಾ ರೀತಿಯಲ್ಲೂ ನಾನು ಸಹಕಾರ ಕೊಡ್ತೀನಿ. ಪೊಲೀಸ್ ಪ್ರೊಟೆಕ್ಷನ್ ಬೇಕಾದ್ರೂ ನಾನು ಕೊಟ್ಟು ಕರ್ಸ್ಕೊಳ್ತೀನಿ. ಭಕ್ತಾದಿಗಳು ಏನು ತೊಂದರೆ ಆಗಲ್ಲ, ಬಂದೇ ಬರ್ತಾರೆ, ನೀವು ಬರಲೇಬೇಕು ಅಂತ ಅವ್ರಿಗೆ ನಾನು ಮನವಿ ಮಾಡಿದೆ. ಸರಿ ಆಯ್ತಪ್ಪ ಅಂತ ಹೇಳಿ ಮನವಿ ಹೋಗ್ಬಿಟ್ಟು ಕಾರ್ಯಕ್ರಮಕ್ಕೆ ಬಂದರು. ಅದಕ್ಕೆ ಕಾರಣ ಏನು? ಆ ಕಂಪು ಪಸರಿಸಿದ ಕಂಪು ಇದೆಯಲ್ಲ, ಆ ಸುಗಂಧ, ಆ ಸುಗಂಧ ಎಲ್ಲೂ ಹೋಗಲ್ಲ. ಆ ಸುಗಂಧ ಯಾರು? ಇಲ್ಲಿರ್ತಕ್ಕಂಥ ಹಂಸ ಜನರು. ಆ ವ್ಯಾಪ್ತಿಗೆ ಅದು ಹಬ್ಬಿಬಿಟ್ಟಿದೆ. ಅದನ್ನೇ ಅವರು ಹೇಳಿದ್ರು. ಆದ್ರೆ ಆ ಸುಗಂಧ ನಿಷ್ಠೆ ಮತ್ತೆ ಮತ್ತೆ ಅವ್ರದ್ದು ಯಾವ ರೀತಿ ಅಂದ್ರೆ ಸಮರ್ಪಣಾ ಮನೋಭಾವ, ಸಮರ್ಪಿಸಿದ್ರು. ಈಗ ಯಾವುದೇ ಒಂದು ಜಾಗ ಸಿಕ್ಲಿ, 30-40 ಇರಲಿ, 60-40 ಅಥವಾ 20-30 ಸಿಕ್ಲಿ, ಜಾಗ ನಂದು ನಂದು ಅಂತ. ಇಷ್ಟು ಉದ್ದ ಇಷ್ಟು ಜಾಗನ ಇಂಥ ಜಾಗದಲ್ಲಿ ಇವತ್ತಿಗೆ ಎಷ್ಟಿರ್ಬೋದು ರೇಟ್ ಅಂತ ಅಂದಾಜು ಮಾಡಿದ್ರೆ ನಮಗೆ ಸಿಗೋದಿಲ್ಲ. ಈ ಜಾಗ ಸಿಗೋದಿಲ್ಲ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥದ್ದು. ಅವ್ರು ಸ್ವಾರ್ಥವಾಗಿ ಬಳಸ್ಕೋಬಹುದಿತ್ತು. ಹೌದಾ ಇಲ್ವಾ? ನಮ್ಮ ಸ್ವಾರ್ಥತೆಗೆ ನಾವು ಬಳಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು
ಈಗ ನೀವು ಬೇರೆ ಆಶ್ರಮಗಳು ನೋಡಿ, ದೊಡ್ಡ ದೊಡ್ಡ ಆಶ್ರಮ, ರವಿಶಂಕರ ಆಶ್ರಮ ಆಗಲಿ, ಮತ್ತೊಂದು ಆಶ್ರಮ ಆಗಲಿ, ಅಲ್ಲಿರ್ತಕ್ಕಂಥ ಗುರುಜಿಗಳು ನೋಡಿ, ಸ್ವಾಮಿಗಳು ನೋಡಿ, ಅವ್ರ ರೂಮ್ ಹೆಂಗಿರುತ್ತೆ, ಅವ್ರ ಆಸನಗಳು ಹೆಂಗಿರುತ್ತೆ. ಆದ್ರೆ ಇವ್ರು ಅದೇ ರೀತಿ ನಾನು ಇರಬೇಕು ಅಂತ ಹೇಳಿ ದೊಡ್ಡ ದೊಡ್ಡದಾಗೆಲ್ಲ ಮಾಡ್ಕೊಂಡಿದ್ದಿದ್ರೆ ಇವತ್ತು ಇಷ್ಟು ಭವ್ಯವಾಗಿ ಬೆಳೆಯಲಿಕ್ಕೆ ಸಾಧ್ಯ ಇತ್ತಾ? ನಂದು 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 ಅಂತ ಇವಾಗೆಲ್ಲ. ಅದರಿಂದ ನಾವು ಇದ್ರ ಬಗ್ಗೆ ಆಲೋಚನೆ ಮಾಡಬೇಕಾಗಿದೆ ಅಂತ ಹೇಳ್ತಾರೆ. ಅದರಿಂದ ಅವರು ಯಾವ ರೀತಿ ಹೋಲಿಕೆ ಮಾಡಿದ್ದಾರೆ ಅಂದ್ರೆ 56 ಕೋಟಿ ಆಸ್ತಿನ ಧರ್ಮದಾಸ್ ಆ ಕಾಲದಲ್ಲಿ ಕಬೀರ್ ಸಾಹೇಬ್ಗೆ ಸಮರ್ಪಣೆ ಮಾಡಿದ್ದಾರೆ. ಸಮರ್ಪಣೆ ಮಾಡಿದಾಗ ಕಬೀರ್ ಸಾಹೇಬರು ಸ್ವೀಕಾರ ಮಾಡಲ್ಲ ಅದನ್ನ, ಅದು ಬೇರೆ ಪ್ರಶ್ನೆ ಇರಲಿ. ಆದರೂ ಕೂಡ ಅದೇನಾಯ್ತು, ಅವರ ಒಂದು ಪ್ರಚಾರಕ್ಕಾಗಿ ನಡ್ಕೊಂಡು ಹೋಗ್ತಾ ಇದೆ ಈವರೆಗೂ ಕೂಡ. ಯಾವ ರೀತಿ ಪ್ರಚಾರ ನಡೀತಾ ಇದೆ ಕಬೀರ್ ಸಾಹೇಬರ ಬಗ್ಗೆ ಅನ್ನೋದನ್ನ ದಾಮಾಗೇಡಾಗಿ ಹೋಗಿ ತಾವು ನೋಡ್ಬೇಕು. ಆ ರೀತಿ ನಡೀತಾ ಇದೆ. ಅವ್ರ ವಂಶಸ್ಥರೆಲ್ಲ ಅದಕ್ಕೇನೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ ಒಂದು ಕಾರಣದಿಂದ ಇವತ್ತು ಕಬೀರ್ ಸಾಹೇಬ್ ಹೆಸರು ನಿಂತಿರೋದು. ಅದೇ ರೀತಿ ಹನುಮಾನ್ ದಾಸರು ಸಹ ಈ ಆಶ್ರಮನ ಬೆಳೆಸಿ ಉಳಿಸಿ ನಮಗೆಲ್ಲ ಬಿಟ್ಕೊಟ್ಟಿದ್ದಾರೆ. ಏನಾದ್ರು ತಗೊಳೋದ್ರೆ ಇಲ್ಲಿಂದ ಏನು ತಗೊಳೋದಿಲ್ಲ. ಹನುಮಾನ್ ದಾಸರು ಆಗಲಿ, ಕುಟುಂಬನವರೇ ಆಗಲಿ, ಮಾತಾಜಿ ಕುಟುಂಬನವರು ತಮ್ಮ ಇಡೀ ಜೀವನ ಸಮರ್ಪಣಾ ಮನೋಭಾವ, ಭಕ್ತಿ ಭಾವ, ಬಂದವರಿಗೆಲ್ಲ ಯಾರು ಖಾಲಿ ಹೊಟ್ಟೆಗೆ ಹೋಗ್ಬಾರ್ದು, ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ರು, ಅಷ್ಟು ಚೆನ್ನಾಗಿ ವ್ಯವಹರಿಸ್ತಾ ಇದ್ರು ಎಲ್ಲರ ಜೊತೆ. ಪ್ರೀತಿ ಮಾತು ಅದೆಲ್ಲ ನೋಡಿದವ್ರಿಗೆ ಅದು ಸರಿ. ಅದರಿಂದ ತ್ಯಾಗ ಮನೋಭಾವದಿಂದಲೇ ಈ ದಿನ ಸುವರ್ಣ ಮಹೋತ್ಸವವನ್ನು ಕಾಣಲು ಸಾಧ್ಯವಾಗಿದೆ ಅಂತ. ಅದರಿಂದ ಏನು ಮಾಡಬೇಕು, ನೀವುಗಳು ಈ ಕಾರ್ಯಕ್ರಮದಲ್ಲಿ ಅವ್ರು ಹೇಳಿದ ಈ ಮಾತು ಎಷ್ಟು ಸ್ಪಷ್ಟವಾಗಿ ಹೇಳಿದ್ರು ಅಂದ್ರೆ, ಇನ್ನು ಮುಂದೆ ಆಶ್ರಮದಲ್ಲಿ ಕಾರ್ಯಕ್ರಮ ಜರುಗಿಸ್ತಾನೆ ಇರಬೇಕು, ಜನಗಳು ಬಂದು ಹೋಗೋ ಥರ ಇರಬೇಕು. ಜನ ಬಂದು ಹೋಗುವ ಥರ ಇದ್ರೆ ಏನಾಗುತ್ತೆ, ಒಂದಲ್ಲ ಒಂದು ಕಾರ್ಯಕ್ರಮ ನಡೀತಾ ಇದ್ರೆ ಆ ಒಂದು ಇದು ಪ್ರಚಾರ ಸಿಗೋದಲ್ಲದೆ ಈ ಆಶ್ರಮ ಇದೆ ಅಂತ ಎಲ್ಲರೂ ಸುತ್ತಮುತ್ತಲಿರೋರು ತಿಳಿದು. ಪಂಡಿತ್ ರವಿಶಂಕರ ಆಶ್ರಮ ನೋಡಿ ಅಥವಾ ಈಶಾ ಫೌಂಡೇಶನ್ ನೋಡಿ, ಜನ ಹೋಗಿ ಬರ್ತಾನೆ ಇರ್ತಾರೆ. ಅದು ಪಿಕ್ನಿಕ್ ಸ್ಪಾಟ್ ಆಗೋಗಿದೆ. ಆ ರೀತಿ ಒಂದಲ್ಲ ಒಂದು ಕಾರ್ಯಕ್ರಮ ಆಯೋಜನೆ ನಡೀತಾ ಇದ್ದಾಗ ಮಾತ್ರ ಜನಗಳು ಬಂದು ಹೋಗ್ತಾ ಇದ್ದಾರೆ, ಮಾತ್ರ ಇವಾಗ ಈ ಕಾರ್ಯಕ್ರಮನ ಮುಂದುವರಿಸ್ಕೊಂಡು ಹೋಗ್ತಾ ಇರ್ಬೋದು ಅಂತ ಒಂದು ಅಭಿಲಾಷೆನ ಅವರು ವ್ಯಕ್ತಪಡಿಸಿದ್ರು. ಇದರಿಂದ ಸದ್ಗುರು ಕಬೀರ್ ಸಾಹೇಬರು ಬಂದಿ ಚೋಡ್ ಅಂತ ಅವರಿಗೆ ಹೇಳ್ತಾರೆ. ಬಂಧನದಿಂದ ಮುಕ್ತರನ್ನಾಗಿ ಮಾಡ್ತಕ್ಕಂಥವ್ರು, ನಾವೆಲ್ಲ ಬಂಧಿಸಲ್ಪಟ್ಟ ಮಾನವರು. ಇದರಿಂದ ಬಿಡುಗಡೆ ಮಾಡ್ತಕ್ಕಂಥ ಶಕ್ತಿ ಇರೋದು ಸದ್ಗುರುಗಳು ಮಾತ್ರ. ಆದ್ದರಿಂದ ಕಬೀರ್ ಸಾಹೇಬ್ರ ಬಗ್ಗೆ ಅನೇಕ ರೀತಿ ಕೊಟ್ಟಿರೋದನ್ನ ನಾವು ಗಮನಿಸ್ತೀವಿ. ಅವ್ರನ್ನ ಶ್ರೇಷ್ಠ ಕವಿಗಳಾಗಿದ್ದರು ಅಂತ ಹೇಳ್ತಾರೆ, ಸಮಾಜ ಸುಧಾರಕರಾಗಿದ್ದರು ಅಂತ ಹೇಳ್ತಾರೆ. ಆದರೆ ಅವರು ಇವರ ಪ್ರಕಾರ ಸೋಹಂ ಸ್ವರೂಪ, ನೀ ಅಕ್ಷರ ಸ್ವರೂಪ, ನೀ ಅಕ್ಷರ ಸ್ವರೂಪ, ಸೋಹಂ ಸ್ವರೂಪ, ಮೂಲ ಸ್ವರೂಪ, ಆದಿ ಪ್ರಾರಂಭ, ಆದಿ ಸ್ವರೂಪ ಅಂತ ಹೇಳ್ತಾರೆ. ಸಮಸ್ತ ಜೀವಾತ್ಮಗಳಿಗೂ ಒಡೆಯನಾಗಿರ್ತಕ್ಕಂಥವನಾಗಿದ್ದಾನೆ ಅಂತಕ್ಕಂಥದ್ದಾಗಿ ಹೇಳ್ತಾರೆ. ಶಬ್ದ ಮಾತ್ರದಿಂದ, ಅವರ ಶಬ್ದ ಮಾತ್ರ, ಶಬ್ದದಿಂದ, ಶಬ್ದದ ಉಚ್ಚಾರಣೆಯಿಂದ 18,000 ಆತ್ಮಗಳನ್ನು ಉತ್ಪತ್ತಿ ಮಾಡಿದ್ದಾರೆ. ಅದರಲ್ಲಿ ಮನುಷ್ಯ ಸ್ವರೂಪ, ಮನುಷ್ಯರು ಕೂಡ ಕಾಣಿಸ್ಕೊಂಡಿದ್ದಾರೆ. ಆದ್ದರಿಂದ ಅವ್ರನ್ನ ಸದ್ಗುರುಗಳು ಅಂತ ಹೇಳಿ ಕರೆಯಲ್ಪಟ್ಟಿದ್ದಾರೆ, ಸಂಬೋಧಿಸ್ತೀವಿ, ಸದ್ಗುರು ಅಂತ ಸಂಬೋಧಿಸ್ತೀವಿ. ಅವರ ಗುಣಗಾನ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಹೇಳ್ತಾರಲ್ಲ, ಇಡೀ ಭೂಮಂಡಲದಲ್ಲಿರ್ತಕ್ಕಂಥ ನೀರನ್ನು ಶಾಹಿ ಮಾಡಿ ಮರಗಳನ್ನೆಲ್ಲ ಲೇಖನಿ ಮಾಡಿದ್ರು ಕೂಡ ಅವ್ರ ಗುಣಗಾನ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ.
ಮತ್ತೆ ವಿಷಯವೇನೆಂದರೆ, ತಿಳಿಸಬೇಕಾದ ವಿಷಯವೇನೆಂದರೆ, ಎಲ್ಲಕ್ಕಿಂತ ದೊಡ್ಡ ಪಂಥದ ಸರಿಸುಮಾರು 2000 ಮಹಂತರುಗಳು ಇರ್ತಕ್ಕಂಥ ಒಂದು ಪಂಥ ಇದಾಗಿದೆ. ಯಾವುದು? ನಾದ ಪಂಥ. ನಾದ ಪಂಥ ಅಂತ ಹೇಳ್ತೀವಿ. ಕಬೀರ್ ಸಾಹೇಬರ ಈ ಒಂದು ಇದನ್ನ ನಾದ ಪಂಥ ಅಂತ ಹೇಳ್ತಾರೆ. ಈ ನಾದ ಪಂಥದಲ್ಲಿ ಈ ಆಚಾರ್ಯರಾಗಿದ್ದಾರಲ್ಲ ನಮ್ಮ ಹಜೂರ್ ಅರ್ಧನಾಥ್ ಸಾಹೇಬರು ನಾದ ವಂಶದಕ್ಕೆ ಸೇರಿರುವುದು ಅಂತ ಬರುತ್ತೆ. ಈ ಒಂದು ಪಂಥ ಎಷ್ಟು ದೊಡ್ಡದಾಗಿದೆ ಅಂತಂದ್ರೆ, ಇದಕ್ಕೆ ಸರಿ ಸುಮಾರು 2000 ಮಹಂತರುಗಳು ಈ ಒಂದು ಪಂಥಕ್ಕೆ ಸೇರಿದ್ದಾರೆ. ಪ್ರಚಾರ ಪ್ರಸ್ತುತಿ ಪಡಿಸ್ತಕ್ಕಂಥದ್ದು. ಇವಾಗ ಬೆಂಗಳೂರಿನಲ್ಲಿ ನಾನು ರಂಗಸ್ವಾಮಿ ಇಬ್ಬರು ಇದ್ದೀವಿ ಮಹಂತರು. ಅದೇ ರೀತಿ ಇಡೀ ಭರತಖಂಡದಲ್ಲಿ ಅಲ್ಲದೆ ಆಸ್ಟ್ರೇಲಿಯಾ, ಕೆನಡಾ, ಮಾರಿಷಸ್, ಇದು ಫ್ಯೂಜಿ ಮತ್ತೆ ಪಾಕಿಸ್ತಾನ್, ಈ ರೀತಿಯಾಗಿ ಹಲವಾರು ದೇಶಗಳಲ್ಲೂ ಕೂಡ ಮಹಂತರುಗಳಿದ್ದಾರೆ. ಕಬೀರ್ ಸಾಹೇಬ್ರ ಬಗ್ಗೆ ಪ್ರಸಾರ ನಡೀತಾ ಇದೆ. ಅದರಿಂದ ಇದೊಂದು ಬಹಳ ದೊಡ್ಡ ಪಂಥವಾಗಿದೆ ಅಂತ ಹೇಳಿ ತಿಳಿಸಲು ಹರ್ಷಿಸ್ತೀವಿ ಅಂತ ಹೇಳ್ತಾರೆ. ಮತ್ತೆ ಇಂಥ ಒಂದು ಇಷ್ಟು ಜನ ಮಹಂತರುಗಳು ಉಪದೇಶ ಕೊಟ್ಟಿರ್ತಕ್ಕಂಥ ಹಜೂರ್ ಸಾಹೇಬರು ಮಹಾಪುರುಷರು. ಅವರು ಇಂಥ ಒಂದು ಸ್ಥಳಕ್ಕೆ ಬಂದು 50ನೇ ವರ್ಷದ ವಾರ್ಷಿಕೋತ್ಸವ ನಡೆಸಿದ್ದೀವಿ. ನಾವೆಲ್ಲ ಹರ್ಷ ಬರುತ್ತೆ ಅಂತ ಕೂಡ ಹೇಳ್ತಾರೆ. ಒಂದು ಹೇಳ್ಬೇಕಂತಂದ್ರೆ, ನಮ್ಮಲ್ಲಿ ಯಾರು ನೀವು ಬಂದು ಇಲ್ಲಿ ಸೇರ್ಕೊಳ್ಳಿ ಅಂತ ಬಲವಂತ ಇಲ್ಲ. ಈ ಪಂಥಕ್ಕೆ ಸೇರಿ ಅಂತ ಯಾರು ಬಲವಂತ ಇಲ್ಲ. ತಾವೇ ತಾವಾಗಿ ಬಂದು ನಾನು ಸೇರ್ಕೊಳ್ತೀನಿ ಅಂದವ್ರು ಮಾತ್ರ ಇಲ್ಲಿ ನಮಗೆ ಕರೆ ಕೊಡ್ತಾರೆ. ಬೇರೆ ಯಾರು ಸೇರಿಸ್ತಿ ನಿಮ್ಮನ್ನ ನೋಡಿ. ನೆನ್ನೆ ಯಾವುದೋ ಒಂದು ಕಡೆ ಓದ್ತಾ ಇದ್ದೆ, ನೀನು ಮತನ ಬದಲಾಯಿಸು ಅಂತ ಹೇಳಿ ಅವನಿಗೆ ತೀವ್ರವಾಗಿ ಇದು ಮಾಡ್ತಾ ಇದ್ದಾರೆ, ಹಿಂಸೆ ಕೊಡ್ತಾ ಇದ್ದಾರೆ. ಆ ರೀತಿ ಯಾವುದು ಹಿಂಸೆಯಲ್ಲಿ ಕೊಡ್ತಕ್ಕಂಥ ಅವಶ್ಯಕತೆನೇ ಇಲ್ಲ. ನಾವು ಯಾರಿಗೆ ಏನು ಇದು ಮಾಡಬೇಕು ಅದನ್ನು ನಾವು ಮಾಡೋದು ನಮ್ಗೆ ಗೊತ್ತಿದೆ ಅಂತ ಅವ್ರು ಹೇಳ್ತಾರೆ. ಮತ್ತೆ ಇಲ್ಲಿನ ಟ್ರಸ್ಟ್ ಮತ್ತು ಸಂತರು ಮಹಂತರುಗಳು ಎಲ್ಲರೂ ಸರಿಯಾಗಿ ಇದರ ಉಪಯೋಗ ಕೊಟ್ಕೊಂಡು ನಾವು ಮುಂದುವರಿಸ್ತಾ ಹೋಗಬೇಕು ಅಂತ ಕೂಡ ಒಂದು ಆಶೆಯನ್ನು ತೋರಿಸಬೇಕು. ಭಾವ ಭಕ್ತಿಯನ್ನು ಕಲಿಸಲು ಭಾವ ಮತ್ತು ಭಕ್ತಿಯನ್ನು ಬಲವಂತವಾಗಿ ಕಲಿಸಲಿಕ್ಕಾಗಲ್ಲ ಅಂತ ಹೇಳ್ತಾರೆ. ಭಕ್ತಿ ಭಾವ ಬರಬೇಕು ಒಂದು ಇದು ಅಂದರೆ ಬಲವಂತ ಹೇರಲು ಕೊಡೋಕ್ಕೆ ಸಾಧ್ಯವಿಲ್ಲ. ಅವ್ರಿಗೆ ಬರಬೇಕು, ತನ್ನಷ್ಟಕ್ಕೆ ತಾನೇ ಬರಬೇಕು, ಅಂತರಂಗದಿಂದ ಉತ್ಪತ್ತಿಯಾಗಬೇಕು ಅಂತ ಅವ್ರು ಹೇಳ್ತಾರೆ. ಇದು ಯಾವ ರೀತಿ ಸಂಬಂಧ ಅಂತ ಕೂಡ ಹೇಳ್ತಾ ಇದ್ದಾರೆ. ತಂದೆ ಮಗನ ಒಂದು ಸಂಬಂಧಕ್ಕೆ ಹೋಲಿಕೆ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಹೆಂಡತಿ ಮತ್ತು ಪ್ರೇಯಸಿ ಬಿಟ್ಟು ಹೋಗ್ತಾರೆ. ಅವ್ರು ಹೋದ್ರೆ ಅಷ್ಟೇ, ಹೆಂಡತಿ ಅಂತ ಹೇಳ್ಬೋದು, ಹೇಳ್ತಿದ್ರು ಇರ್ಬೋದು, ಮಾಜಿ ಆಗೋಗ್ತಾರೆ. ಆದ್ರೆ ತಂದೆ ಮಾಜಿ ಮಾಡೋಕ್ಕಾಗುತ್ತೆ. ಆದ್ದರಿಂದ ಗುರು ಮತ್ತು ಶಿಷ್ಯರ ಸಂಬಂಧ ಯಾವ ರೀತಿ ಹೇಳ್ತಾ ಇದ್ದಾರೆ ಅಂದ್ರೆ, ತಂದೆ ಮತ್ತು ಮಗನ ಸಂಬಂಧದಂತೆ ಇವರು ಹೇಳ್ತಾರೆ. ಅದರಿಂದ ಸ್ಕಂದ ಪುರಾಣದಲ್ಲಿ ಕೂಡ ಶಿವನಿಗೆ ಪಾರ್ವತಿ ಒಂದು ಪ್ರಶ್ನೆ ಕೇಳ್ತಾರೆ. ಏನಪ್ಪಾ ಅಂದ್ರೆ, ಸ್ವಾಮಿ ನೀವು ಯಾರನ್ನು ಭಕ್ತಿ ಮತ್ತು ಶ್ರದ್ಧೆಯಿಂದ ಪ್ರಾರ್ಥಿಸುತ್ತಿರುವಿರಿ ಅಂತ ಕೇಳ್ತಾರೆ. ಭಕ್ತಿ ಮತ್ತು ಶ್ರದ್ಧೆಯಿಂದ ಶಿವನು ತಪಸ್ಸು ಮಾಡ್ತಾ ಕೂತಿರ್ತಾನೆ. ಎಲ್ಲರೂ ನೋಡಿರ್ತೀರ, ತಪಸ್ಸಿನ ಬಗ್ಗೆ ಕೂತಿರ್ತಾನೆ. ಅದರಿಂದ ಪಾರ್ವತಿ ಅವರು ಕೇಳ್ತಾರಂತೆ, ಸ್ಕಂದ ಪುರಾಣದಲ್ಲಿ ಕೇಳ್ತಾರಂತೆ, ಯಾರನ್ನ ಸ್ವಾಮಿ ನೀವು ಈ ರೀತಿ ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಅಂತ. ಆಗ ಹೇಳ್ತಾರೆ, ಗುರುವಿನಿಂದ ಸೃಷ್ಟಿಸಲ್ಪಟ್ಟ ಗಾಯತ್ರಿ ಮತ್ತು ನಿರಂಜನ, ಯಾರೋ ಮೂಲ ಪುರುಷ, ಆತನಿಂದ ಗಾಯತ್ರಿ ನಿರಂಜನ ಸೃಷ್ಟಿಯಾದರು. ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರು ಅಂತ ಕೂತ್ಕೊಂಡ್ರು. ಅವರು ತಿಳಿಸಿ ಅವರು ಆದ್ದರಿಂದಲೇ ಆ ಪರಮ ಶ್ರೇಷ್ಠವಾಗಿರ್ತಕ್ಕಂಥ ಚೈತನ್ಯ ಸ್ವರೂಪ ಪ್ರಥಮ ಆತ್ಮ ಅಂತ ಕೂಡ ಹೇಳ್ತಾರೆ. ಅವರನ್ನ ನಾನು ಸ್ಮರಣೆ ಮಾಡ್ತಾ ಇರ್ತೀನಿ ಸದಾಕಾಲ ಅಂತ ಹೇಳ್ತಾರೆ. ಸ್ಮರಿಸಲ್ಪಡುತ್ತಿರುತ್ತೇನು ಅಂತ ಹೇಳ್ತಾರೆ. ಆದ್ರಿಂದ ಜಡ ಪೂಜೆ ನಾವೆಲ್ಲ ಮಾಡ್ತಾ ಇರೋದು ಯಾವುದು? ಜಡ ಪೂಜೆಗಳು ಮಾಡ್ತಾ ಇದ್ದೀವಿ. ಚೈತನ್ಯ ಸ್ವರೂಪವಾಗಿರ್ತಕ್ಕಂಥ ಆತ್ಮ ಪೂಜೆನ
ಮಾಡೋದು ನಮ್ಮೆಲ್ಲರಿಗೂ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾ ಇದ್ದಾರೆ. ಹುಟ್ಟಿನಿಂದ ಎಲ್ಲ ಮನುಷ್ಯ ಜೀವಿಯು ಶ್ರೇಷ್ಠನಾಗಿರಬೇಕು ಮತ್ತು ಶಾಕಾಹಾರಿಯಾಗಿರಬೇಕು. ಶಾಕಾಹಾರಿ ಅಂದರೆ ಮಾಂಸ ಭಕ್ಷಣೆ ಮಾಡಬಾರ್ದು ಮತ್ತು ಮಾದಕ ವಸ್ತುಗಳನ್ನ ನಾವು ಸೇವಿಸುವುದು ವರ್ಜಿತ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲವನ್ನು ಇದನ್ನು ಪಾಲಿಸಿದಾಗ ಮಾತ್ರ, ತ್ಯಜಿಸಿದಾಗ ಮಾತ್ರ ನಾವು ಈ ಪಂಥದಲ್ಲಿ ಸಾಗಲು ಸಾಧ್ಯ ಅಂತ ಹೇಳಿ ತಮ್ಮ ಒಂದು ಮುಖ್ಯವಾಗಿರ್ತಕ್ಕಂಥ ಮಾತುಗಳನ್ನ ಅಲ್ಲಿ ಸಮಾಪ್ತಿಗೊಳಿಸ್ತಾರೆ. ಮತ್ತೆ ಹಜೂರ್ ಅರ್ಧನಾಮ ಸಾಹೇಬರು ಕೂಡ ತಮ್ಮ ಒಂದು ವಿಚಾರವನ್ನು ಪ್ರಸ್ತುತಪಡಿಸಿದ್ರು. ಸದ್ಗುರುವಿನ ಕೃಪೆಯಿಂದ ಆಶ್ರಮದಲ್ಲಿ ಕುಳಿತು 50ನೇ ವರ್ಷದ ಉತ್ಸವವನ್ನು ಆಚರಿಸುತ್ತಿರುವೆವು. ಈ ಕಾರ್ಯಕ್ರಮದಲ್ಲಿ ಧರ್ಮಾಧಿಕಾರಿಗಳು, ರಾಜಸ್ಥಾನದಿಂದ ಬಂದ ಮಹಂತ್ ಶ್ರೀ ಸುನಂದ್ ಸಾಹೇಬರು, ಅವರಲ್ಲದೆ ಬೆಂಗಳೂರಿನ ಮಹಂತರು, ಅದಲ್ಲದೆ ದೆಹಲಿಯಿಂದ ಓಂ ಪ್ರಕಾಶ್ ಅಂತ ಬಂದಿದ್ರು. ಅವ್ರ ಜೊತೆ ಕೂಡ ಅವ್ರ ಸ್ನೇಹಿತರು ಬಂದಿದ್ರು, ವಿನೋದ್ ಅಂತ ಅವರು. ಮತ್ತೆ ಹಲವಾರು ಜನ ಭೈರಪ್ಪನವ್ರನ್ನ ನೆನೆಸ್ಕೊಂಡು ಮೈಸೂರಿಂದ ಬಂದಿದ್ದಾರೆ ಅಂತ ನೆನೆಸ್ಕೊಂಡು ಈ ರೀತಿಯಾಗಿ ತಾವೆಲ್ಲರೂ ಇಲ್ಲಿ ಸಂತರು ಬಂದಿರೋದು ಬಹಳ ಸಂತಸ ತಂದಿದೆ ಅಂತ ಹೇಳಿದ್ರು. ಸದ್ಗುರುವಿನ ವಚನ ಪ್ರಭಾವದಿಂದ ಹೃದಯದ ಪರಿವರ್ತನೆ ಆಗುತ್ತೆ. ಯಾವ ರೀತಿ ಹೃದಯದ ಪರಿವರ್ತನೆ ಆಗುತ್ತೆ? ಒಂದು ವಚನ, ಇಷ್ಟೆಲ್ಲ ಜನಗಳು ಪಾಪ ನಮ್ಮ ಹಿರಿಯರು ಹೇಳ್ಕೊಂಬಂದ್ರು ವಿಚಾರನ ಎಷ್ಟು ಸುಂದರವಾಗಿತ್ತು. ಅದರಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು, ಕೂತಿ ಆ ಶಬ್ದನ ಗ್ರಹಿಸ್ಕೊಳ್ಬೇಕು. ಅವಾಗಲೇ ಸಾರ್ಥಕತೆ ಬರೋದು. ಸುಮ್ಮನೆ ಬಂದೆ ಕೂತೆ ಎದ್ದೆ ಹೋದೆ ಏನೂ ಇಲ್ಲ, ಪ್ರಯೋಜನ ಏನಿಲ್ಲ. ಬಂದೆ ನಿದ್ದೆ ಬರ್ತಾ ಇದೆ, ಮಧ್ಯಾಹ್ನ ಬಿಸಿ ಬಿಸಿ ಸುಡು ಬಿಸಿಲು, ಕೂತ್ಕೊಂಡು ನಿದ್ದೆ ಮಾಡೋಣ, ಮನೆಯಲ್ಲಿ ಕಾಟ, ಟಿವಿ ಕಾಟ, ಅವ್ರ ಕಾಟ, ಇವ್ರ ಕಾಟ, ಮಕ್ಕಳ ಕಾಟ ಅಂತೇಳಿ ಕೂತ್ಕೊಂಡು ನಿದ್ದೆ ಮಾಡೋದ್ರಿಂದ ಇದು ಸಿಗೋದಿಲ್ಲ. ಆದ್ದರಿಂದ ಮನಸ್ಸು ಚಿತ್ತನ ಒಂದ್ ಕಡೆ ಇದೆ ಹೇಳಿ ಹೇಳ್ತಾರೆ, ಪರಿವರ್ತನೆ ಆಗುತ್ತದೆ. ಅಲ್ಲದೆ ಭಕ್ತಿಯ ಪ್ರಭಾವವು ಹೆಚ್ಚಾಗುತ್ತದೆ. ಹನುಮಾನ್ ದಾಸ್ ಸಾಹೇಬರು ಮತ್ತು ಪುಟ್ಟಮ್ಮನವರು ಉದ್ದೇಶದಂತೆ ಇಲ್ಲಿ ಆಶ್ರಮದ ಭೂಮಿಯಲ್ಲಿ ಕುಳಿತು ಸದ್ಗುರುವಿನ ಸ್ಮರಣೆ ಮಾಡುವಂತಾಗಿದೆ. ಅವರು ತಮ್ಮ ಶರೀರವನ್ನು ಬಿಟ್ಟರೂ ಸಹ ಈ ಒಂದು ಕಾರ್ಯಕ್ರಮದಿಂದ ನಮಗೆ ಅದರ ಫಲವನ್ನು ಅನುಭವಿಸಲು ಸಾಧ್ಯವಾಗಿದೆ. ಸತ್ಯ ಅನ್ನೋ ಸುಳ್ಳು ಒಪ್ಕೊಳ್ತೀರಾ? ಅವರಿಲ್ಲ ಇವಾಗ ಅಂತ ಹೇಳಿ, ಶರೀರ ಇಲ್ಲ, ಆದ್ರೆ ಇವತ್ತು ಆ ಕಾರ್ಯಕ್ರಮ ನಡೀತಾ ಇದೆಯಾ? ಅವ್ರ ಉದ್ದೇಶ ಈಡೇರಿಸಿದ್ರ? ಈಡೇರ್ತು, ಉದ್ದೇಶ ಈಡೇರ್ತು. ಅವ್ರ ಉದ್ದೇಶ ಈಡೇರ್ತು ಅಂದ್ರೆ ಹನುಮಾನ್ ದಾಸರು ಎಲ್ಲಿ ಇಲ್ಲ, ಇಲ್ಲೇ ಇದ್ದಾರೆ. ಅವ್ರ ಉದ್ದೇಶನೇ ಅದು, ಉದ್ದೇಶನೇ ಹನುಮಾನ್ ದಾಸರು. ಅದರಿಂದ ಆ ರೀತಿಯಾಗಿ ಹೇಳಿದ್ರು. ಮತ್ತೆ ಇದು ಯಾವುದರ ಫಲವಾಗಿ? ತ್ಯಾಗದ ಒಂದು ಫಲವಾಗಿರುತ್ತದೆ. ಹುಟ್ಟು ಮತ್ತು ಸಾವಿನ ಬಗ್ಗೆ ಭಯವಿಲ್ಲದೆ ಇಂತಹವರು ಅಜರಾಮರರಾಗಿರುತ್ತಾರೆ. ಅಜರಾಮರರು ಅಂದ್ರೆ ಶಾಶ್ವತವಾಗಿ ನೆಲೆಸಿರ್ತಾರೆ. ಇವತ್ತು ಯಾರ ಹೆಸರು ಹೇಳ್ತಾರೆ ಇಲ್ಲಿ ಬಂದ್ರೆ ಆಶ್ರಮಕ್ಕೆ? ಹನುಮಾನ್ ದಾಸ್. ಶಾಶ್ವತವಾಗಿ ಇದೆಯೋ ಇಲ್ವಾ? ಅವರು ಜೀವಿಸ್ತಾ ಇದ್ದಾರೆ ಅಂತ ತಾನೇ ಅಂತ. ಈ ರೀತಿ ಸಾಹೇಬರು ಅವರ ಅಗಾಧ ಶ್ರದ್ಧೆ ಹಂಸ ಜನರಿಗೆ ಬಿಟ್ಟು ಹೋಗಿರುತ್ತಾರೆ. ಯಾರಿಗೆ ಬಿಟ್ಟುಕೊಡ್ರು? ಹಂಸ ಜನಕ್ಕೆ ಬಿಟ್ಟು ಹೋದ್ರು. ಇಲ್ಲಿ ಬರ್ತಕ್ಕಂಥವ್ರು ಎಲ್ಲರಿಗೂ ಬಿಟ್ಟು ಹೋಗಿದ್ದಾರೆ. ಅದರಿಂದ ಯಾರಿಗೆ ಲಾಭ ಆಯ್ತು? ಅವ್ರು ಯಾರನ್ನಾದ್ರೂ ಮಗುಂದ ದತ್ತು ಪಡ್ಕೊಂಡು ಆ ದತ್ತು ಮಗನಿಗೆಲ್ಲ ಕೊಟ್ಬಿಟ್ಟು, ಮಕ್ಳಿರ್ಲಿಲ್ಲ ಅಂತಲ್ಲ, ದತ್ತು ತಗೋಬೋದಲ್ಲ, ತಗೊಂಡು ಆ ಮಗನ ಕೊಟ್ಬಿಟ್ಟು ಆಸ್ತಿ ಎಲ್ಲ ಹೋಗ್ಬೋದಿತ್ತು. ಅವರೇ ಎಲ್ಲ ತಿಂದು ಎಲ್ಲ ಇದು ಮಾಡಿ ಹೋಗ್ಬೋದಿತ್ತು. ಆ ರೀತಿಯಾಗಿ ಆಗದೆ ಎಲ್ಲರೂ ಹೋಗಿದ್ದಾರೆ. ಅದರಿಂದ ಇಲ್ಲಿರುವ ಅಷ್ಟು ಮನಸ್ಸು ಜನರು ಈ ದಿನ ಅವರ ಬಗ್ಗೆ ನೆನೆಯುವಂತಾಗಿದೆ. ಇದೇ ರೀತಿ 75 ವರ್ಷ ಆಯ್ತು ಅಂತ ಹೇಳ್ಬೇಕು. ನೆಕ್ಸ್ಟ್ ನೀನು 25 ವರ್ಷ ಬಂದ್ರೆ 75 ವರ್ಷ ನಾವಿರ್ತೀವೋ ಹೇಳೋ ಗೊತ್ತಿಲ್ಲ, ಆದರೆ ನಡ್ಕೊಂಡು ಹೋಗ್ಬೇಕು. ಹಾಗೆ 100 ವರ್ಷ ಆಗಬೇಕು. 100 ವರ್ಷನೂ ಸಾಕಾಗಲ್ಲ, ಮುಂದುವರ್ಕೊಂಡು ಹೋಗ್ಲಿ. ಸಾವಿರಾರು ವರ್ಷಗಳ ಕಾಲ ಎಷ್ಟು ಭೂಮಿ ಉಳಿದಿರುತ್ತೋ ಅಷ್ಟು ದಿವಸ ನಡ್ಕೊಂಡು ಹೋಗ್ಲಿ ಅಂತ ಆಶಿಸ್ತೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ.
ಅದೇ ರೀತಿ ಯಾವುದೇ ವಸ್ತುವನ್ನು ಕಳೆದುಕೊಳ್ಳಬೇಕಾದರೆ ಅದರ ಮಾಹಿತಿಯನ್ನು ಅಂದರೆ ಕೊಂಡ್ಕೋಬೇಕು ಅಂತ, ಯಾವುದೇ ರೀತಿ ವಸ್ತು ಕೊಂಡ್ಕೊಬೇಕು ಅಂತ ನಾವು ಇಟ್ಕೊಂಡ್ರೆ ಅದ್ರ ಬಗ್ಗೆ ಎಷ್ಟು ಮಾಹಿತಿ ಇಟ್ಕೊಂತೀರಾ? ತಗೊಳ್ತೀರೋ ಇಲ್ವಾ? ರೆಫ್ರಿಜಿರೇಟರ್ ಆಗಲಿ, ಒಂದು ಫೋನೇ ಆಗಲಿ, ಒಂದು ಯಾವುದೇ ವಸ್ತು ಆಗಲಿ ತಗೊಳ್ಬೇಕು ಅಂದ್ರೆ ಅದರ ಮಾಹಿತಿ ಸಂಪೂರ್ಣವಾಗಿ ಏನು ಅದು ಸರಿ ಇದೆಯಾ, ಇದು ಸರಿ ಇದೆಯಾ ಅಂತ ಇಡೀ ನೆಂಟರು, ಸಂಬಂಧಿಕರು, ಸ್ನೇಹಿತರು ಎಲ್ಲರೂ ಕೇಳ್ಕೊಂಡ್ಬಿಟ್ಟು ಅದನ್ನ ವಿಚಾರ ಮಾಡಿ ಯಾವ ರೀತಿ ಅದನ್ನ ಖರೀದಿ ಮಾಡ್ತೀರೋ, ಖರೀದಿ ಮಾಡಲೇಬೇಕು. ಆ ಬ್ರ್ಯಾಂಡ್ ಇದೆಯಾ, ಈ ಬ್ರ್ಯಾಂಡ್ ಸರಿ ಇದೆಯಾ, ಎಷ್ಟು ವರ್ಷ ಬರುತ್ತೆ ಎಲ್ಲ ಕೇಳ್ಕೊಳ್ತೀವಿ. ಶಿಕ್ಷಣ ಶಾಶ್ವತ ಇಲ್ಲ, ಆದರೆ ಅವಸ್ಥೆ ಶಾಶ್ವತ ಉಳಿಯುತ್ತೆ. ಎಷ್ಟು ವರ್ಷ ಬರುತ್ತೆ ಹೇಳ್ತೀರೋ ಇಲ್ವಾ? ಅದಾದ್ರೆ ಒಂದು ಗುರು ಮಾಡಬೇಕು ಅಂತಂದ್ರೆ ಏನ್ ನೆಟ್ಟು ಪೂಜೆ ಮಾಡೋದು, ಈ ಗುರು ಪೂಜೆ ಮಾಡೋದು, ಅವ್ರು ಅದೇ ಹೇಳ್ತಾರೆ ಅದು ಮಾಡಿಸಿ, ಇವರು ಆ ಹೋಮ ಮಾಡಿಸಿ, ಈ ಹೋಮ ಮಾಡಿಸಿ, ಸ್ಮಶಾನದಲ್ಲಿ ಅದು ಮಾಡಿ, ನಿಮ್ ಕಷ್ಟಗಳೆಲ್ಲ ಕಾರ್ಪಣಿಗಳೆಲ್ಲ ಕಂಡೋಗುತ್ತೆ, ಇದೆಲ್ಲ ಹೇಳ್ತಾರೆ. ಅವರೆಲ್ಲ ಗುರು ಅಂತ ಹಚ್ಕೊಂಡು ಹೋಗ್ತೀರಾ? ಅದನ್ನೇ ಹೇಳ್ತಾ ಇರೋದು ಇವರು ಆಚಾರ್ಯರು. ಏನಪ್ಪಾ ಅಂತಂದ್ರೆ ಗುರು ಮಾಡ್ಬೇಕು ಅಂದ್ರೂ ಕೂಡ ಅದೇ ಶಿಸ್ತು ಪರಿಪಾಲಿಸಿ, 10 ಜನ ವಿಚಾರ ಮಾಡಿ ಹೋಗಿ ಸದ್ಗುರು ಅನ್ಸ್ಕೊಂಡವ್ರ ಬಗ್ಗೆ ಕೂತ್ಕೊಳ್ಳಿ, ಅವ್ರು ಏನ್ ಹೇಳ್ತಾರೆ ಎಲ್ಲ ಕೇಳ್ಕೊಳ್ಳಿ, ಇವರು ನನಗೆ ಸರಿಯಾದ ಗುರುಗಳ ಅಂತ ವಿಮರ್ಶೆ ಮಾಡಿ ಆಮೇಲೆ ಗುರುನ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅದರ ಬಗ್ಗೆ ಸಂಪೂರ್ಣವಾಗಿ ಅರಿತು ಆಗ ಮಾತ್ರ ಅವರನ್ನು ಸ್ವೀಕರಿಸಬೇಕಾಗುತ್ತದೆ. ಈ ಮಾರ್ಗದಲ್ಲಿ ಬರಬೇಕೆಂದುವರು ಶುಚಿತ್ವವನ್ನು ಕಾಪಾಡಿಕೊಳ್ಳಬೇಕು. ಶುಚಿತ್ವ ಅಂದ್ರೆ ಏನು? ಕ್ಲೀನ್. ಯಾವ್ದು ಕ್ಲೀನ್? ಶುಚಿತ್ವ ಮನಸ್ಸು, ಕೊಳಕ್ ಮನಸ್ಸಂಗೆ ಎಲ್ಲ ಶುಚಿಯಾಗಿರ್ಬೇಕು. ಬಟ್ಟೆ ಶುಚಿಯಾಗಿರ್ಬೇಕು, ಜಾಗ ಶುಚಿಯಾಗಿರ್ಬೇಕು, ಅವಾಗಲೇ ಮನಸ್ಸು ಶುಚಿತ್ವವನ್ನು ಹೊಂದುತ್ತೆ. ಆ ಶುಚಿತ್ವದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಮನಸ್ಸನ್ನ ಶುಚಿತ್ವವಾಗಿಟ್ಕೋಬೇಕು. ಅದಲ್ಲದೆ ಏನ್ ಹೇಳ್ತಾರೆ, ಸಸ್ಯಾಹಾರಿಗಳಾಗಿರ್ಬೇಕು. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ ಅಂತ ಹಾಕಿರ್ತಾರೆ, ನೋಡಿರ್ತೀರಾ? ಇದೇ ತಾನೆ? ಏನಾದ್ರು ಎಲ್ಲಾದ್ರೂ ನೋಡಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ ಅಂತ ಚಿಕ್ಕದಾಗಿ ಬರ್ದಿರ್ತಾರೆ. ಹಾಗೇನೆ ಇವ್ರು ದೊಡ್ಡದಾಗಿ ಹೇಳ್ತಾರೆ ಗುರುಗಳು. ಏನೇನಂದ್ರೆ ಸಸ್ಯಾಹಾರಿಗಳಾಗಿರ್ಬೇಕು, ಶುಚಿತ್ವವಾಗಿರ್ಬೇಕು, ಮನಸ್ಸನ್ನು ಶುಚಿಯಾಗಿ ಇಟ್ಕೊಳ್ಬೇಕು, ಸಸ್ಯಾಹಾರಿಗಳಾಗಿರ್ಬೇಕು. ಮತ್ತೆ ಮದ್ಯ ವ್ಯಸನಿಗಳಾಗಿರಬಾರ್ದು. ಮದ್ಯ ವ್ಯಸನಿಗಳು ಅಂದ್ರೆ ಮದ್ಯ ಸೇವನೆ ಮಾಡಿ ಆ ಮನಸ್ಸನ್ನು ಹಾಳು ಮಾಡ್ಕೊಂಡ್ರೆ ಏನ್ ಪ್ರಯೋಜನ, ಅದಾಗಿರಬಾರ್ದು ಅಂತ ಹೇಳ್ತಾರೆ. ಅದರಿಂದ ಸದ್ಗುರುವಿನ ಬಳಿ ಹೋಗ್ಬೇಕಾದ್ರೆ ಇಷ್ಟೆಲ್ಲ ನಾವು ಅರ್ಥ ಮಾಡಿಕೊಂಡು ನಾವು ಸಾಹೇಬರ ಚರಣದಲ್ಲಿ ಅರ್ಪಣಾ ಮನೋಭಾವನ ನಾವು ಇಟ್ಕೋಬೇಕಾಗತ್ತೆ ಅಂತ ಹೇಳ್ತಾರೆ. ಸಮರ್ಪಣಾ ಮನೋಭಾವ ಇರಬೇಕು. ಮತ್ತೆ ಇನ್ನೇನು ಹೇಳ್ತಾ ಇದ್ದಾರೆ ಅಂದ್ರೆ, ಈ ಶರೀರ ಒಂದು ಬಾಡಿಗೆ ಮನೆ. ಬಾಡಿಗೆ ಕೊಟ್ಟು ಬಂದಿದ್ದೀವಿ. ಈ ಶರೀರಕ್ಕೆ ಶಾಶ್ವತವಾಗಿ ಇರಲ್ಲ. ಅದರಲ್ಲಿ ಏನೇನೋ ರೋಗ ರುಜಿನಗಳಾದಿಗಳು ಬರುತ್ತವೆ. ಎಲ್ಲರೂ ಅನುಭವಿಸಿ ಇದನ್ನು ಬಿಟ್ಟು ಹೋಗ್ಬೇಕಾಗುತ್ತೆ ಅಂತ ಹೇಳ್ತಾರೆ. ಆದ್ರಿಂದ ಹೋಗ್ಬೇಕಾದ್ರೆ ಏನಾದ್ರು ಇಚ್ಛೆ ಇಟ್ಕೊಳಕ್ ಸಾಧ್ಯ ಇದೆಯಾ? ಇಚ್ಛೆ, ಆಕಾಂಕ್ಷೆ ಎಲ್ಲವೂ ಮಾಯವಾಗುತ್ತದೆ. ಹೋಗ್ಬೇಕಾದ್ರೆ ಎಲ್ಲ ಬಿಟ್ಟು ಹೋಗ್ಬಿಡ್ಬೇಕು. ಅದೇ ಸದ್ಗುರು ಎಲ್ಲವನ್ನು ನೀಡುವವನಾಗಿದ್ದಾನೆ. ಏನ್ ಬೇಕು ನಿಮಗೆ ಕೇಳಿದ್ದೆಲ್ಲ ಕೊಡ್ತಾ ಹೋಗ್ತಾನೆ ಸದ್ಗುರು. ನಾವು ಸ್ವೀಕರಿಸುವವರಾಗಬೇಕು. ಅವ್ನು ಕೊಟ್ಟಿದ್ದನ್ನ ನಾವು ಸ್ವೀಕಾರ ಮಾಡೋ ಶಕ್ತಿನ ನಾವು ಇಟ್ಕೋಬೇಕು ಅಂತ. ಮತ್ತೆ ಎಲ್ಲ ಕಮ್ಮಿಗಳನ್ನು ದೂರ ಮಾಡುವವನಾಗಿದ್ದಾನೆ. ಎಲ್ಲ ಕಮ್ಮಿ, ನಮ್ಮಲ್ಲಿ ಏನೇನು ಕಮ್ಮಿ ಇದೆ ಅಂದ್ರೆ ಅದನ್ನೆಲ್ಲ ದೂರ ಮಾಡ್ತಾರೆ. ಮೂಲವಾಗಿ ಏನಿದೆ, ಮನಸ್ಸು ಕಲುಷಿತವಾಗಿದೆ. ನನಗೆ ಏನು ಮಾಡಬೇಕು ಅಂತ ಗೋಚರ ಆಗ್ತಾ ಇಲ್ಲ. ಆ ಮನಸ್ಸನ್ನ ನಾವು ಸರಿಪಡಿಸಿದಾಗ ಮಾತ್ರ ನಮಗೆ ಅದರ ಒಂದು ಅನುಭವ ಆಗುತ್ತೆ. ಅದನ್ನ ತೋರಿಸೋಣ. ಇವಾಗ ಬಾಯಾರಿಕೆ ಆದಾಗೆ ಅದಕ್ಕೆ ಸಮಸ್ಯೆ ಇದೆ. ಬಾಯಾರಿಕೆ ಏನ್ ಮಾಡಬೇಕು? ನೀರು ಕುಡಿಬೇಕು.
ಅದಕ್ಕೂ ನಮ್ಮ ಸಾಹೇಬರು ಹೇಳಿದ್ರು ಸರ್, ಎಷ್ಟು ಚೆನ್ನಾಗಿ ಹೇಳೋದು, ನೀರಿದೆ, ಬಾವಿ ಇದೆ, ಬಕೆಟ್ ಇದೆ, ಬಾವಿ ಇದೆ, ನೀರಿದೆ, ಆದರೆ ಹಗ್ಗ ಇಲ್ಲ. ಅದೇ ಗುರುವಿನ ಒಂದು ಉಪದೇಶ. ಗುರು ಅಲ್ಲಿಲ್ಲ, ಉಪದೇಶ. ಅದರ ಫಲವಾಗಿ ಏನಾಯ್ತು, ಒಂದು ಹಗ್ಗ ಮಾಡ್ಕೊಳ್ಬೇಕಾಯ್ತು. ಮನೆಯಲ್ಲಿ ಯಾವ್ದೋ ಹಗ್ಗದ ಸೀರೆ ಇದೆಯೋ ಏನೋ ತೆಗೆದು ಕಟ್ ಮಾಡೋದು, ಅಥವಾ ಏನೋ ಹಗ್ಗ ಮಾಡೋದು, ಯಾವ್ದೋ ಹುಲ್ಲಿದೆ ಸುತ್ತೋದು, ಅದರಿಂದ ತೆಗೆಯೋದು, ಏನೋ ಒಂದು ಪರಿಹಾರ ಅಂತ ಇದೆ. ನಾನು ಸೋಮವಾರ ಅದು ಸಿಗ್ತಾ ಇಲ್ಲ, ಬಾಯಿ ಒಣಗಿರೋದು ನಮಗೆ ನಿವಾರಣೆ ಆಗ್ತಾ ಇಲ್ಲ, ಒಣಗ್ಕೊಂಡು ಹೋಗ್ತಾ ಇದೆ. ಅದರಿಂದ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ, ಬಾಯಿಯಾದಾಗ ನೀರಿನ ಅವಶ್ಯಕತೆ, ನೀರು ಸಿಕ್ಕಾಗ ಅದರ ನಿವಾರಣೆ. ಆಮೇಲೆ ಆದ್ದರಿಂದ ತನು ಮನ ಧನವನ್ನ ಗುರುವಿನಲ್ಲಿ ಸಮರ್ಪಣಾ ಮನೋಭಾವ, ಆಗ ಮಾತ್ರ ನಾವು ಉದ್ಧಾರ ಆಗಲಿಕ್ಕೆ ಹೇಳಿದರು. ಹಾಗೆ ಸದ್ಗುರುವಿನ ಚರಣದಲ್ಲಿ ಕುಳಿತುಕೊಳ್ಳಬೇಕಾದರೆ ಮನಸ್ಸನ್ನು ಸಂಪೂರ್ಣವಾಗಿ ಸಮರ್ಪಿಸಬೇಕಾಗುತ್ತದೆ. ಅರ್ಧಂಬರ್ಧ ಮನಸ್ಸಿಟ್ಕೊಂಡು ಕುಳಿತುಕೊಳ್ಳೋಂಗಿಲ್ಲ. ಸಂಪೂರ್ಣವಾದ ಒಂದು ಮನಸ್ಸನ್ನ ಸಮರ್ಪಿಸಿದ್ರೆ ಮಾತ್ರ ನಮಗೆ ಅದರ ಲಾಭ ಸಿಗುತ್ತೆ. ಅಲ್ಲದೆ ಅಹಿಂಸೆ ಮತ್ತು ಪ್ರೇಮವನ್ನು ಬೆಳೆಸಿಕೊಳ್ಳಬೇಕು. ಪ್ರೇಮ ಮತ್ತು ಅಹಿಂಸೆ, ಹಿಂಸೆ ಮನೋಭಾವ ಇಟ್ಟುಕೊಂಡು ಅಹಿಂಸೆಯಿಂದ ಮತ್ತು ಪ್ರೇಮ ಮನೋಭಾವ ಬಂದವರಲ್ಲಿ ಪ್ರೀತಿ ವಿಶ್ವಾಸ. ಇನ್ನು ಬಾಗಿಲಿಲ್ಲ, ನಾವು ಶುರು ಹಚ್ಕೊಂಡ್ಬಿಟ್ರೆ ಒಳಗಡೆ ಯಾವ ಎಂಟ್ರಿನೇ ಕೊಡಲ್ಲ ಅಲ್ವಾ? ಮನಸ್ಸಿಗೆ ಎಷ್ಟು ನೋವಾಗುತ್ತೆ, ಎಷ್ಟು ದುಃಖ ಆಗುತ್ತೆ. ಆದ್ರಿಂದ ಪ್ರೇಮ ಮನೋಭಾವ ಅದು ಇರಬೇಕು. ಆದ್ರಿಂದ ಅದಕ್ಕೆ ಏನ್ ಹೇಳ್ತಾರೆ, ಪ್ರೇಮ ಯಾವ ತರ ಬೆಳೆಸ್ಕೊಳ್ಬೇಕು ಅಂತಂದ್ರೆ ಇವರು ಅದೇ ಹೇಳ್ತಾರೆ. ಶ್ರೀಗಂಧದ ಒಂದು ಸುವಾಸನೆ ಯಾವ ರೀತಿ ಎಲ್ಲೆಡೆ ಪಸರಿಸುತ್ತೋ ಅದೇ ರೀತಿ ನಮಗೆ ಈ ಪ್ರೇಮವನ್ನು ಬೆಳೆಸಬೇಕು. ಅದರ ಪರಿಮಳವನ್ನು ಸ್ವಾದಿಸುವಂತೆ ಅದೇ ರೀತಿಯಲ್ಲಿ ಗುರುವಿನ ಬಗ್ಗೆ ಭಕ್ತಿ ಬೆಳೆದರೆ ಅದನ್ನು ಹೇಳಬೇಕಾದ ಪ್ರಜ್ಞೆಯೇ ಇರುವುದಿಲ್ಲ. ಅದರಿಂದ ಅದು ಬೆಳೆದಾಗ ಆ ಸುಗಂಧ, ಆ ಪರಿಮಳ ನಮಗೆ ಯಾವುದು ಸಿಗುತ್ತೋ ಅದೇ ರೀತಿ ಗುರುವಿನ ವಿಚಾರನ ನಾವು ಸ್ವೀಕಾರ ಮಾಡಿದಾಗ ನಮಗೆ ಬೇರೆ ಅದರ ಪ್ರಜ್ಞೆಯೇ ಇರಲ್ಲ. ಯಾವುದೇ ವಸ್ತುವಿನ ಪರಿಚಯ ಅದು ಹತ್ತಿರದಲ್ಲಿದ್ದರೆ ಮಾತ್ರ ತಿಳಿಯುತ್ತದೆ. ಗುರು ಹತ್ತಿರದಲ್ಲಿದ್ದಾರೆ, ಗುರುವಿನ ಒಂದು ಸ್ವರೂಪ ಅರಿವಾಗದು ನಮಗೆ ಅವಾಗಿದೆ ಅಂತ ಹೇಳ್ತಾರೆ. ಭಯದಿಂದ ಭಕ್ತಿ ಮಾಡುವುದು ಮಾಡಲಾಗುತ್ತಾ? ಭಯ ಬಿಟ್ಕೊಂಡು ಭಕ್ತಿ ಮಾಡಬೇಡಿ ಅಂತಾರೆ. ಹಸಿ ಕಟ್ಟಿಗೆಗೆ, ಇದು ಸ್ವಲ್ಪ ಇದನ್ನ, ಹಸಿ ಕಟ್ಟಿಗೆಗೆ ಬೆಂಕಿ ಇಡ್ತೀವಿ ಅಂತ ಉರಿಯುತ್ತೋ, ಹಸಿ ಕಟ್ಟಿಗೆ ಉರಿಯೋದೇ ಇಲ್ಲ ಅದು. ಆದರೆ ಇನ್ನೊಂದು ರೀತಿಯಲ್ಲಿ ಈ ರೀತಿ ಇದ್ದಾರೆ ಮನುಷ್ಯರು. ಹಸಿ ಕಟ್ಟಿಗೆ ಮತ್ತೆ ಅರ್ಧಂಬರ್ಧ ಒಣಗಿರ್ತಕ್ಕಂಥ ಕಟ್ಟಿಗೆ, ಅದಕ್ಕೆ ಬೆಂಕಿ ಇಟ್ರೆ ಏನಾಗುತ್ತೆ? ಅದು ಹೊಗೆ. ಆದರೆ ಸಂಪೂರ್ಣವಾಗಿ ಒಣಗಿರ್ತಕ್ಕಂಥ ಕಟ್ಟಿಗೆ ಇದೆಯಲ್ಲ, ಅದಕ್ಕೆ ಬೆಂಕಿ ಇಟ್ರೆ ಉರಿಯುತ್ತೆ. ಆದ್ದರಿಂದ ಈ ಒಂದು ಪ್ರಪಂಚದಲ್ಲಿ 3 ರೀತಿ ಜನಗಳಿದ್ದಾರೆ. ಒಂದು ರೀತಿ ಅಂದರೆ ಹಸಿ ಕಟ್ಟಿಗೆ, ಇನ್ನೊಂದು ಅರ್ಧಂಬರ್ಧ ಭಕ್ತಿ ಮಾಡೋರು, ಇನ್ನೊಬ್ಬರು ಸಂಪೂರ್ಣವಾಗಿ ಗುರುವಿನಲ್ಲಿ ಶರಣಾಗಿ. ಅವ್ರಿಗೇನು ಬೇಕು? ಏನೂ ಬೇಕಾಗಿಲ್ಲ. ಆದ್ದರಿಂದ ಈ ರೀತಿಯಾಗಿ ಉದಾಹರಣೆ ಕೊಟ್ಟವರು ಹೇಳಿದ್ದಾರೆ. ಆದ್ದರಿಂದ ಪೂರ್ಣ ಒಣಗಿರುವ ಮರ ಯಾವುದೇ ತೊಂದರೆ ಇಲ್ಲದೆ ಉಳಿಯುತ್ತದೆ. ಮತ್ತೆ ಇನ್ನೊಂದು ಉದಾಹರಣೆ ಕೊಡ್ತಾರೆ. ಏನು ಹೇಳ್ತಾರೆ ಅಂದ್ರೆ, ಹಂಸ ಮತ್ತು ಕೊಕ್ಕರೆ, ಈ ವಿಷಯವಾಗಿ ಹೇಳೋದು. ಹಂಸ ಮತ್ತು ಕೊಕ್ಕರೆ ಎರಡು ದೂರದಲ್ಲಿದ್ರೆ ಒಂದೇ ತರ ಕಾಣುತ್ತೆ. ಅದರ ಒಂದು ಅನುಭವ ನಿಮ್ಗೆ ಯಾವಾಗತ್ತೆ? ಇದು ಹಂಸನ ಕೊಕ್ಕರೆ ಅಂತ ಅನುಭವ ಯಾವಾಗ ಆಗೋದು? ಮೀನಿಗೆ ಬಾಯಿ ಹಾಕುತ್ತದು ಗಪೊಕ್ಕ ಅಂತ, ಅದು ಕೊಕ್ಕರೆ. ಹಂಸ ಹಾಕುತ್ತಾ ಬಾಯಿ? ಅದು ಹಾಕಕ್ಕೆ ಹೋಗಲ್ಲ. ಅವಾಗಲೇ ನಮ್ಗೆ ಗೊತ್ತಾಗುತ್ತೆ ಯಾರು ಅಂತ. ಅದರಿಂದ ಇವೆರಡನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಗುರುವನ್ನ ಅರ್ಥ ಮಾಡ್ಕೊಳ್ಬೇಕಂದ್ರೆ ಎಲ್ಲ ರೀತಿ ಗುರುಗಳು ಇದ್ದಾರೆ, ಆ ರೀತಿಯೂ ಇದ್ದಾರೆ, ಈ ರೀತಿಯೂ ಇದ್ದಾರೆ.
ನಾವು ಯಾವ ರೀತಿ ಗುರುಗಳನ್ನ ನೋಡಬೇಕು, ಅನಿಸಿದಂಥ ಪಕ್ಷಿ ಇರೋ ಗುಣದ ಒಂದು ಇದನ್ನ ವಿಚಾರನ ಅರಿವು ಮಾಡ್ಕೋಬೇಕು. ಆದ್ದರಿಂದ ಪೂರ್ಣವಾಗಿರ್ತಕ್ಕಂಥ ಭಕ್ತಿ ಮತ್ತು ಪೂರ್ಣವಾಗಿರ್ತಕ್ಕಂಥ ಪ್ರೇಮದಿಂದ ನಾವು ಈ ದರ್ಬಾರಲ್ಲಿ ಕೂತ್ಕೊಳ್ಳೋಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ನಾಮದ ರುಚಿ, ನಾಮ ಅಂದರೆ ಅದು ಸಾಹೇಬರು, ಕಬೀರ್ ಸಾಹೇಬರ ನಾಮ ರುಚಿ ಸ್ವಾದಕ್ಕಾಗಿಯೇ ಈ ಆಶ್ರಮ ಬೆಳ್ಕೊಂಡು ಹೋಗಿ ಅಂತ ಆಶಿಸ್ತಾರೆ. ಮತ್ತೆ ಇದು ಒಂದು ವಿಚಾರ ಹೇಳಿದ್ರು, ಅದೇನಪ್ಪ ಅಂತಂದ್ರೆ ಒಂದು ಆಶ್ರಮಕ್ಕೆ ಸಂಬಂಧಪಟ್ಟಿದ ವಿಚಾರ ಕೂಡ ಹೇಳಿದ್ರು. ಒಂದು ಟ್ರಸ್ಟ್ ಅಂತ ಮಾಡ್ತೀವಿ. ಟ್ರಸ್ಟ್ ಏನ್ ಮಾಡುತ್ತೆ ಕೆಲಸ? ಟ್ರಸ್ಟ್ ಏನ್ ಮಾಡುತ್ತೆ? ಒಂದು ಪ್ಲಾನಿಂಗ್. ಈ ಒಂದು ಕಾರ್ಯಕ್ರಮ ಜರುಗಿಸೋಣ, ಈ ರೀತಿ ಮಾಡೋಣ, ಇಷ್ಟು ಜನ ಸೇರ್ಬೋದಾ, ಇಷ್ಟು ಅಡುಗೆ ಮಾಡಿಸೋಣ, ಇದೆಲ್ಲ ಪ್ಲಾನಿಂಗ್. ಆದ್ರೆ ಮಹಂತ್ರ ಇರೋ ಟ್ರಸ್ಟ್ ಏನ್ ಪ್ರಯೋಜನ? ಏನು? ಅದಕ್ಕೆ ಒಂದು ಆಶ್ರಮ ಅಂತ ಇಟ್ಕೊಂಡ್ರೆ ಒಂದು ಮಹಂತ್ರ ಅಂತ. ಅದರಿಂದ ನೋಡಿ, ಅವರು ಇವಾಗ ಯಾರೋ ನಮ್ಮ ಆಚಾರ್ಯರಿದ್ದಾರೆ, ಅವರಾದ್ಮೇಲೆ ತದಾನಂತರದಲ್ಲಿ ಧರ್ಮಾಧಿಕಾರಿ. ಆ ರೀತಿಯಾಗಿ ಒಂದು ಆಶ್ರಮ ಮುಂದುವರಿಬೇಕು ಅಂತಂದ್ರೆ ಈ ರೀತಿಯಾಗಿ ಮಾಡ್ಕೋಬಹುದು. ಇವಾಗ ನೋಡಿ, ನಮ್ಮ ಆರ್ಟಿ ನಗರದಲ್ಲಿ ಎಷ್ಟು ತೊಂದರೆ ಕೊಡ್ತಾರೆ. ಅದೇ ಯಾಕೆ ಇಲ್ಲೇ ಪಕ್ಕದಲ್ಲೇ ಒಂದು ಆಶ್ರಮ ಇದೆ, ಯಾವ್ದು ಕೊಳದ ಮಠ ಇದೆ, ಗೊತ್ತಾ? ಈಗ ಅಲ್ಲಿ ಯಾರು ಇಲ್ಲ, ಗೌರ್ಮೆಂಟ್ ಅಕ್ವೈರ್ ಮಾಡ್ಕೊಂತಾರೆ. ಅದರಿಂದ ಹಜೂರ್ ಸಾಹೇಬ್ ಹೇಳಿದ್ದು, ಒಂದು ಟ್ರಸ್ಟ್ ಅಂತಿದೆ, ಟ್ರಸ್ಟ್ ನಡೆಸೋಕ್ಕಾಗಲ್ಲ, ಟ್ರಸ್ಟ್ ಪ್ಲಾನಿಂಗ್ ಮಾಡ್ತಾರೆ. ಆದರೆ ಮಹಂತರು ಅನ್ನೋರು ಸದಾ ಕಾಲವು ಒಂದಲ್ಲ ಒಂದು ಕಾರ್ಯಕ್ರಮನ ಹೆಚ್ಚಿನ ಅವರು ನಮ್ಮ ರಂಗಸ್ವಾಮಿಗಳಿಗೆ ಒಂದು ಕಿವಿ ಮಾತು ಬೆಳೆಸ್ತಾ ಹೋಗಿ, ಕಾರ್ಯಕ್ರಮಗಳು ಜರುಗಿಸ್ತಾ ಹೋಗಿ. ಈ ಕಾರ್ಯಕ್ರಮ ಜರುಗಿಸ್ಬೇಕಾದ್ರೆ ಜನ ಬರಬೇಕು, ಇಲ್ಲದಿದ್ರೆ ಏನಾಗುತ್ತೆ? ಇವತ್ತು ನೋಡಿ, ಇವತ್ತು ಯಾವುದೋ ಒಂದು ನಿನ್ನೆ ಕರಗ ನಡೀತು, ಎಲ್ಲ ಜನರು ಅಲ್ಲಿ ಹೊರಟು. ಆದರೂ ಕೂಡ ಇವತ್ತಿಗೆ ನಾವು ಅಂದಾಜು ಮಾಡಿದ್ದು ಒಂದು 20 ಜನ 30 ಜನ ಇಷ್ಟೊಂದು ಜನ ಸೇರಿದೆ. ಹಾಕಿ ಚೇರೆಲ್ಲ ತುಂಬಿದೆ, ಅದು ಸಂತೋಷ. ಅದರಿಂದ ಈ ರೀತಿ ಕಾರ್ಯಕ್ರಮ ಮುಂದುವರಿತಾ ಇರಲಿ ಅಂತ ಅವರು ಆಶಿಸ್ತಾ ಒಂದು ತಮ್ಮ ಸುದೀರ್ಘವಾದ ಒಂದು ಉಪದೇಶ ನಮಗೆಲ್ಲ ಬಿಟ್ಕೊಟ್ಟು ಹೋಗಿದ್ದಾರೆ. ಮೊನ್ನೆ ತಾನೇ ವಾರಣಾಸಿಗೆ ನಮ್ಮ ಪ್ರಧಾನಮಂತ್ರಿಗಳು ಹೋಗಿದ್ದರು, ಅವ್ರನ್ನು ಕೂಡ ಭೇಟಿ ಮಾಡಿದ್ದಾರೆ. ಭೇಟಿ ಮಾಡಿ ನಿನ್ನೆ ಪೋಸ್ಟಲ್ಲಿ ಹಾಕಿದ್ದಾರೆ ಫೋಟೋಸ್ ಎಲ್ಲ, ಭೇಟಿ ಮಾಡಿ ಫೋಟೋಸ್ ಎಲ್ಲ ಹಾಕಿದ್ರು. ಅವರು ಜೂನ್ ತಿಂಗಳಲ್ಲಿ ಕಬೀರ್ ಸಾಹೇಬರ ಒಂದು ಪ್ರಾಕಟ್ಯ ದಿವಸ ಅಂತಿದೆ, ಪ್ರಾಕಟ್ಯ ದಿವಸಕ್ಕೆ ಅವ್ರನ್ನ ನಿಮಂತ್ರಿಸಿದ್ದಾರೆ. ಬರ್ತೀನಿ ಅಂತ ಒಪ್ಕೊಂಡಿದ್ದೀನಿ ಅಂತ ಕೂಡ ಹೇಳಿದಾರಂತೆ. ಆದ್ದರಿಂದ ಇದೇ ರೀತಿ ಕಾರ್ಯಕ್ರಮ ಜರುಗ್ತಾ ಇರಲಿ, ಎಲ್ಲರೂ ಬಂದು ಪ್ರತಿಯೊಂದು ಕಾರ್ಯಕ್ರಮವನ್ನು ದೊಡ್ಡದಾಗಿ ನಡೆಸಿಕೊಡ್ಬೇಕಾಗಿ ನಮ್ಮನ್ನು ವಿನಂತಿಸ್ತಾ ಈ ದಿನದ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ನಮಸ್ಕಾರ ಮಾಡಿ, ಬೋಲಿಯೇ ಶ್ರೀ ಸದ್ಗುರು ಕಬೀರ್ ಸಾಹೇಬ್ ಕಿ ಮಹಂತ ಜಗನ್ನಾಥ್ ಸಾಹೇಬರು ತಿಳಿಸಿದಾಗೆ ನಾವು ಒಂದು 25-30 ಜನ, ಒಂದು 50 ಜನ ಅಂದ್ಕೊಂಡಿದ್ವಿ. ನಮಗೆ ಸಾಕಷ್ಟು ಜನ ಭಕ್ತರು ಬಂದಿದ್ದಾರೆ, ತುಂಬ ಸಂತೋಷ ಆಗಿದೆ. ಹಾಗಾಗಿ ತುಪ್ಪಲ್ಪೇಟೆಯವರು ಬಂದಿದ್ದಾರೆ, ಎಲ್ಲ ಕಡೆಯಿಂದಲೂ ಬಂದಿದ್ದಾರೆ, ತುಂಬ ಸಂತೋಷ ಆಯಿತು. ಮತ್ತು ಆಚಾರ್ಯ ಸಾಹೇಬರು ತಿಳಿಸಿದಾಗೆ ಇಲ್ಲಿಂದ ಬಂದಿರತಕ್ಕಂಥ ಭಕ್ತರು, ಇಲ್ಲಿ ಬರ್ತಾ ಇರ್ತಕ್ಕಂಥ ಭಕ್ತರು ಪ್ರತಿ ತಿಂಗಳು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅವರಿಂದ ಈ ಆಶ್ರಮ ನಡೀತಾ ಇದೆ. ಪ್ರತಿ ತಿಂಗಳು ಒಬ್ಬರು ಒಂದು ಪೂಜೆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಮುಂದಿನ ತಿಂಗಳು 11ನೇ ತಾರೀಕು ಮೇ ತಿಂಗಳು ಇದೇ ರೀತಿ ಒಂದು ಗುರುಪೂಜಾ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಎಲ್ರಿಗೂ ತಿಳಿಸಿ, ಇವತ್ತು ಯಾರ್ಯಾರು ಗೈರು ಹಾಜರಾಗಿದ್ದಾರೋ ಅವ್ರಿಗೆಲ್ಲ ಸಿಕ್ಕಿದ್ರೆ ಮುಂದಿನ ತಿಂಗಳು 11ನೇ ತಾರೀಕು ಇಟ್ಕೊಂಡಿದ್ದಾರೆ ಅಂತೇಳಿ ದಯವಿಟ್ಟು ಬರಲಿಕ್ಕೆ ತಿಳಿಸಿ, ಹೆಚ್ಚಿನ ಸಂಖ್ಯೆಯಲ್ಲಿ ಸೇರುವಂತರಾಗಿ ಆಚಾರ್ಯ ಹೇಳಿದಂಥ ಕಿವಿ ಮಾತುಗಳನ್ನು ಆಲಿಸಿ ನಮ್ಮ ಆಗಲೇ ಸಾಕಿಯಲ್ಲಿ ಹೇಳ್ದಂಗೆ ನಮ್ಮ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳೋಣ. ಮತ್ತು ಇನ್ನೊಂದು ವಿಶೇಷ, ಅವತ್ತೊಂದು ದಿವಸ ನಾವು ಸೇವಾಕರ್ತರಿಗೆ ಒಂದು ನೆನಪಿನ ಕಾಣಿಕೆ ಕೊಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಆ ಸಮಯದಲ್ಲಿ ಕೆಲವರು ಆ ಒಂದು ಸಮಯಕ್ಕೆ ಬಾರದೇ ಇದ್ದ ಕಾರಣ ಆ ಕಾರ್ಯಕ್ರಮವನ್ನು ಇವತ್ತೂ ಸಹ ಮುಂದುವರಿಸ್ತಾ ಇದ್ವಿ. ಅವರಿಗೆಲ್ಲ ಮಹಂತ ಜಗನ್ನಾಥ್ ಸಾಹೇಬರು ಶಾಲು ಹೊತ್ತಿಸಿ ಒಂದು ನೆನಪಿನ ಕಾಣಿಕೆ ನೀಡಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡ್ತಾ ಇದ್ವಿ. ಮೊದಲಿಗೆ ಕಮಲಮ್ಮನವರು ಕಬ್ಬನ್ಪೇಟೆ
ವಿಡಿಯೋ ಮಾಡ್ತಾ ಇದ್ದೀರಾ? ವಿಡಿಯೋನ ಮಾಡಿ. ಶ್ರೀಮತಿ ಮಂಗಳಗೌರಮ್ಮ ಅವರು ಶ್ರೀ ಹೇಮಾದ್ರಿ ಅವರು ರಾಮಸಮ್ಮಣ್ಣ ಅವರು ಈಶ್ವರ ಇವ್ರು ಬರಲಿಲ್ವಾ? ಗೋಪಾಲ್ ಗುಟ್ಟಿಗೆರೆ, ಗೋಪಾಲ್, ಲೋಕೇಶ್, ವಿಜಯ್ ಕುಮಾರ್ ಅವತ್ತು ಕಪ್ತ ಮೊಮೆಂಟೋ. ವಿಜಯ್ ಕುಮಾರ್ ಅವತ್ತು ಕೊಟ್ಟಿದ್ಯಾ? ನಿಮಗೆ ಕೊಟ್ಟಿದ್ಯಾ? ಆಯ್ತಾ? ಹಾಂ ಸರ್. ಟ್ರಸ್ಟಿಗಳು ಇನ್ನು ಯಾರಿಗೆ ಸಿಕ್ಕಿಲ್ಲ ಅವರು ದಯಮಾಡಿ ಬನ್ನಿ, ಮುಂದೆ ಬನ್ನಿ. ಸೇವಾಕರ್ತರು ರಾಜಮ್ಮ ಮುಂದೆ ಬನ್ನಿ. ರಾಜಮ್ಮ ಅವರು ಅಕ್ಕ ಈಗ ಪೂಜೆ ಪ್ರಾರಂಭ ಆಗುತ್ತೆ. ಎಲ್ಲರೂ ಸಹಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಮುಂದಿನ ತಿಂಗಳು 11ನೇ ತಾರೀಕು 5ನೇ ತಿಂಗಳು 11ನೇ ತಾರೀಕು 5ನೇ ತಿಂಗಳು ಒಂದು ಪೂಜಾ ಕಾರ್ಯಕ್ರಮ ಇದೆ. ದಯಮಾಡಿ ಎಲ್ಲರೂ ಸಹ ಭಾಗವಹಿಸಬೇಕಾಗಿ ನಿಮ್ಮ ನೆಂಟರಿಷ್ಟರು ಎಲ್ಲರೂ ಸಹ ತಿಳಿಸಿ. ಆಚಾರ್ಯ ಹೇಳಿದಂಗೆ ಈ ಒಂದು ಆಶ್ರಮ ನಿರಂತರವಾಗಿ ನಡೀತಾ ಇರಬೇಕು. ಅದಕ್ಕೆ ನಿಮ್ಮೆಲ್ಲರ ಸಹಕಾರ, ನಿಮ್ಮ ಮಕ್ಕಳ ಸಹಕಾರ, ನಿಮ್ಮ ಮರಿ ಮಕ್ಕಳ ಸಹಕಾರ, ಮೊಮ್ಮಕ್ಕಳ ಸಹಕಾರ ಎಲ್ಲ ಬೇಕಾಗಿದೆ ಅಂತ ಹೇಳ್ತಾ ದಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. बोलिए श्री सत्यनारायण कवि साहेब की, सद्गुरु श्री हनुमान साहेब की, गुरु माता जी की, सर्वजन साहेब की, सर्व संत महंत की